ಸಾಲದು. ತಿಳಿಯುವಾಗಲೂ ಪ್ರೀತಿ ಎಂಬ ನಾವೆಯಲ್ಲಿಯೇ ನಾನು ದೂರ ಸಾಗುತ್ತಿರುವೆ. ಸೃಷ್ಟಿಯನ್ನು ನೋಡುವಾಗಲೂ ಅನುಭವಿಸಿ ತಿಳಿಯುವಾಗಲೂ ನಿನ್ನ ಸ್ತುತಿಯನ್ನ ಮಾಡುವೆ, ನಿನ್ನ ಸ್ತುತಿಯನ್ನ ಮಾಡುವೆ. ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಆರಾಧಿಸುವೆ ಇನ್ನು ದಾಹಿ. ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಆರಾಧಿಸುವೆ ಇನ್ನು ದಾಹಿ. ಪೂರ್ಣ ಮನಸ್ಸಿಂದ ಆರಾಧಿಸುವೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಎಬಿನೆಜರೇ ಎಬಿನೆಜರೇ, ಇದುವರೆಗೂ ಸಹಾಯ ನೀವೇ. ಎಬಿನೆಜರೇ ಎಬಿನೆಜರೇ, ಇದುವರೆಗೂ ಸಹಾಯ ನೀವೇ. ಇದುವರೆಗೂ ಸಹಾಯ ನೀವೇ. ನನ್ನ ಪೂರ್ಣ ಮನಸ್ಸಿಂದ ಆರಾಧಿಸುವೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಎಲ್ರೋಹಿ ಎಲ್ರೋಹಿ, ನನ್ನ ಕಾಣುವೆ ಸ್ತೋತ್ರಯ್ಯ. ಎಲ್ರೋಹಿ ಎಲ್ರೋಹಿ, ನನ್ನ ಕಾಣುವೆ ಸ್ತೋತ್ರಯ್ಯ. ನನ್ನ ಕಾಣುವೆ ಸ್ತೋತ್ರಯ್ಯ. ನನ್ನ ಪೂರ್ಣ ಮನಸ್ಸಿಂದ
ನೀಡಿರುವೆ, ಆರೋಗ್ಯ ನೀಡಿರುವೆ. ನನ್ನ ಪೂರ್ಣ ಮನಸ್ಸಿಂದ ಆರಾಧಿಸುವೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಆರಾಧಿಸುವೆ ಇನ್ನು ಜಾಗದಿ. ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಆರಾಧಿಸುವೆ ಇನ್ನು ದಾಹದಿ. ಪೂರ್ಣ ಮನಸ್ಸಿಂದ ಆರಾಧಿಸುವೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಪೂರ್ಣ ಮನಸ್ಸಿಂದ ಆರಾಧಿಸುವೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಮುಂಜಾನೆಯ ನಮಸ್ಕಾರಗಳು ಸಹೋದರರೇ. ಮುಂಜಾನೆ ನಮಸ್ಕಾರಗಳು ಸಹೋದರಿಯರೇ. ನಾನು ನಿಮ್ಮನ್ನು ಸ್ವಾಗತಿಸ್ತೀನಿ ಭಾರತೀಯ ಕ್ರೈಸ್ತ ಆನ್ಲೈನ್ ಸರ್ವಿಸ್ಗೆ. ಈ ಸಮಯದಲ್ಲಿ ಒಂದು ವಾಕ್ಯ ನೋಡೋಣ. ದೇವರು ನಮ್ಗೆ ಏನು ಹೇಳ್ಕೊಡ್ತಾರೆ ಅಂತ ಹೇಳಿ ಬೈಬಲ್ನಿಂದ ಯೆಶಾಯ 40ನೇ ಅಧ್ಯಾಯ 29ರಿಂದ 30. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸುತ್ತಾನೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಆಮೆನ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸ್ತಾರಂತ ದೇವರು ಮತ್ತು ಬಲವನ್ನು ಅನುಗ್ರಹಿಸ್ತಾರಂತ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರಂತ ಹೇಳ್ತಾ ಇದೆ ಬೈಬಲ್ನಲ್ಲಿ. ಆಮೇಲೆ ನಾನು ನಂಬ್ತೀನಿ ದೇವರು ನಮಗೆ ಹೊಸ ಬಲ ಕೊಡ್ತಾ ಇದೆ. ನಾವು ಬಹಳ ಸಲ ಹೊಸ ಗಾಡಿ ತಗೊಂಡ್ರೆ, ಹೊಸ ಟಿವಿ ತಗೊಂಡ್ರೆ ಬಹಳ ಸಂತೋಷ ಪಡ್ತೀವಿ. ದೇವರೇ ನಮಗೆ ಹೊಸ ಬಲವನ್ನು ಕೊಡ್ತಾ ಇದೆ. ಇವಾಗ ನಾವು ಶರೀರದಲ್ಲಿ ಬಲಹೀನರಾಗಿದ್ರು ಕೂಡ ನಾವು ಆತ್ಮದಲ್ಲಿ ಒಂದು ಬಲ ಹೊಂದು ನಮಗೆ ದೇವರು ಹೊಸ ಬಲವನ್ನು ಹೊಂದುವರಂತ ಹೇಳ್ತಾರೆ. ಆಮೇಲೆ ನಾನು ಪ್ರೋತ್ಸಾಹಿಸ್ತೀನಿ, ನಾವು ಸಂತೋಷವಾಗಿ ಇರೋಣ. ಈ ಸಮಯದಲ್ಲಿ ನಾವು ಸಂತೋಷದಿಂದ ದೇವರ ವಾಕ್ಯವನ್ನು ಕೇಳೋಣ. ಈ ಸಮಯದಲ್ಲಿ ಒಂದು ಸಣ್ಣ ಪ್ರಾರ್ಥನೆ ಮಾಡಿ ಈ ಕೂಟವನ್ನು ಪ್ರಾರಂಭಿಸೋಣ. ಸರ್ವಶಕ್ತನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಈ ದಿನ ಅದ್ಭುತವಾಗಿ ನೀವು ನಮ್ಮನ್ನು ನಡೆಸಿದ್ರಿ. ನಿಜವಾಗ್ಲೂ ದೇವರೇ, ನೀವು ಹೇಳಿದ್ರಿ ವಾಕ್ಯಗಳಲ್ಲಿ ದೇವರೇ, ಯೆಶಾಯ 40ರಲ್ಲಿ ಹೇಳ್ತಾ ಇದ್ರಿ, ದೇವರೇ ಯೆಹೋವನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರಂತೇಳಿ. ಅದೇ ತರ ಇವು ದೇವರ ನಮಗೆ ಸಂದೇಶ ಕೊಡುವಾಗ ನಾವು ಹೊಸ ಬಲವನ್ನು ಹೊಂದಿ, ಆ ವಾಕ್ಯಗಳಿಂದ ಹೊಸ ಬಲವನ್ನು ಹೊಂದಿ ಜೀವನ ಮಾಡುವಂತೆ ನಮಗೆ ಸಹಾಯ ಮಾಡಬೇಕಂತೇಳಿ ಬೇಡಿ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ತಂದೆ, ಆಮೇಲೆ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದ
ಇದ್ದಂತಾಳಲ್ಲ, ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂತಾಳಲ್ಲ, ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗಗಳಲ್ಲಿ ಸಂಕಟದಲ್ಲಿ ಬಲವ ಕೊಡುವವರು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವರು. ಕೊರತೆಗಳನ್ನು ನೀಗಿಸುವವರು ನೀನೇ ಶ್ರೇಯ, ಕೊರತೆಗಳನ್ನು ನೀಗಿಸುವವರು ನೀನೇ ಶ್ರೇಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನೆಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನೆಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಸಂತೋಷವಾಗಿದ್ದೀರಾ ಮತ್ತು ಆ ಪವಿತ್ರ ಆತ್ಮನ ಬಗ್ಗೆ ಹಲವಾರು ವಿಷಯಗಳನ್ನ ಕಲಿತಾ ಇದ್ದೀರಾ ಅಂತ ನಾವು ನಂಬ್ತೇವೆ. ಸೊ ಇವತ್ತು ನಾವು ಅಪೊಸ್ತಲರು 8ನೇ ಅಧ್ಯಾಯದಿಂದ ನಾವು ಕಲಿತೇವೆ. ಸೊ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಬ್ರದರ್ ಪ್ರಕಾಶ್ ಅವರು ಪ್ರೀಚ್ ಮಾಡಿದ್ರು ಹೋದ ವಾರ. ಸೊ ಬಹಳ ವಿಷಯಗಳು ಬಗ್ಗೆ ಪ್ರೀಚ್ ಮಾಡಿದ್ರು. ಓಕೆ, ಸ್ಟೇಫನ್ ಬಗ್ಗೆ ಪ್ರೀಚ್ ಮಾಡಿದ್ರು ಅಲ್ವಾ? ಸೊ ಸ್ಟೀಫನ್ ಬಗ್ಗೆ ಪ್ರೀಚ್ ಮಾಡುವಾಗ ಅವರು ಯೇಸು ಬಗ್ಗೆ ಪ್ರೀಚ್ ಮಾಡ್ತಾರೆ. ಮತ್ತು ಅಲ್ಲಿ ಹಲವಾರು ಜನ ಅವ್ರಿಗೆ ದೂರ ಹೇಳ್ತಾ ಇದ್ರು. ಅಂದ್ರೆ ಅವರು ದೇವರ ವಿರುದ್ಧವಾಗಿ ದೂಷಣೆ ಮಾಡ್ತಾ ಇದ್ರು, ದೇವರ ವಿರುದ್ಧವಾಗಿ ಇವರು ಮಾಡ್ತಾ ಇದ್ದಾರೆ, ಪ್ರೀಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಒಂದು ಹಳೆ ಒಡಂಬಡಿಕೆ ಪ್ರಕಾರ ಇಲ್ಲ ಇವರು ಪ್ರೀಚ್ ಮಾಡೋದು, ಮೋಶೆ ಪ್ರಕಾರ ಇಲ್ಲ, ಅದಕ್ಕೆ ವಿರುದ್ಧವಾಗಿದೆ, ಈ ರೀತಿಯಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಆದ್ರೆ ಸ್ಟೇಫನ್ ನಾವು ನೋಡ್ತೀವಿ ಹಳೆ ಒಡಂಬಡಿಕೆಯಿಂದ ಕತೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಹೇಗೆ ಒಂದೊಂದಾಗಿ ದೇವರ ವಾಗ್ದಾನಗಳು ಈಡೇರಿತು, ನೆರವೇರಿತು ಮತ್ತು ಯೇಸು ಕ್ರಿಸ್ತನ ಮೂಲಕ ಹೇಗೆ ಹಳೆ ಒಡಂಬಡಿಕೆ ಪೂರ್ಣವಾಯಿತು ಅಂತ ಅವರು ವಿವರಿಸಿದರು. ಮತ್ತು ಯೇಸು ಕ್ರಿಸ್ತು ಮೆಸ್ಸಾಯ ಹೇಗೆ ಹಳೆ ಒಡಂಬಡಿಕೆ ಇವರ ಬಗ್ಗೆ ಹೇಳಿದೆ ಮತ್ತು ಯೇಸು ಕ್ರಿಸ್ತರು ಬರಬೇಕು, ಇಡೀ ಪ್ರಪಂಚದ ಪಾಪಿಗಳಿಗಾಗಿ ಅವ್ರ ಶಿಲುಬೆಯಲ್ಲಿ ಮರಣ ಹೊಂದಬೇಕು, ಅದು ನೆರವೇರಿದೆ ಅಂತ ಹೇಳಿದ್ರು. ಸೊ ಜನರಿಗೆ ಇಷ್ಟ ಆಗಿಲ್ಲ, ಕಲ್ಲು ಹೊಡೆದ್ರು. ಓಕೆ, ಅವ್ರನ್ನ ಸಾಯಿಸ್ತಾ ಇದ್ರು. ಆದ್ರೆ ಸ್ಟೀಫನ ಒಂದು ಹೃದಯ ನೋಡುವಾಗ ದೇವರೇ ಇವ್ರಿಗೆ ಏನ್ ಮಾಡ್ತಾ ಇದ್ರು ಇವ್ರಿಗೆ ಗೊತ್ತಿಲ್ಲ, ದಯವಿಟ್ಟು ಇವ್ರಿಗೆ ಕ್ಷಮಿಸು. ಅಂದ್ರೆ ಯೇಸು ಕ್ರಿಸ್ತರು ಹೇಗೆ ಪ್ರಾರ್ಥಿಸಿದ್ರು ಅದೇ ರೀತಿಯಾಗಿ ಸ್ಟೇಫನ್ ಕೂಡ ಪ್ರಾರ್ಥಿಸ್ತಾವ್ರು. ಸೊ ಇಲ್ಲಿ ಇವ್ರಿಗೆ ಕಲ್ಲು ಹೊಡೆಯುವಾಗ ಅವ್ರಿಗೆ ಪ್ರೋತ್ಸಾಹ ಮಾಡೋದು ಸೌಲು. ಇವಾಗ ಹೊಸ ಒಡಂಬಡಿಕೆಯಲ್ಲಿ ನೀವು ಪೌಲ್ ನೋಡಿದ್ರಲ್ಲ, ಅವರು ಎಲ್ಲರಿಗೂ ಕೂಡ ಪ್ರಚೋದನೆ ಮತ್ತು ಪ್ರೋತ್ಸಾಹ ಮಾಡ್ತಾ ಇದ್ರು ಕಲ್ಲು ಹೊಡೆದು ಸಾಯಿಸ್ಲಿ ಅಂತ. ಸೊ ಈ ಒಂದು ವಿಷಯ ಸೌಲನ ಜೀವನದಲ್ಲಿ ಯಾವಾಗಲೂ ಮನಸ್ಸಲ್ಲಿ ಉಳಿಯಿತು. ಅಯ್ಯೋ, ನಾನು ಈ ತರ ಮಾಡ್ಬಿಟ್ನಲ್ಲ ಸ್ಟೇಫನ್ಗೆ ಅಂತ. ಓಕೆ, ಸೊ ಇಲ್ಲಿ ನಾವು ನೋಡುವಾಗ ಅಪೊಸ್ತಲರು 8:1 ಸ್ಟೇಫನ್ ಮರಣ ಹೊಂದಿದ ನಂತರ
ಓಕೆ, ಏನಾಯ್ತು ಅಂತ ನಾವು ನೋಡುವಾಗ 1ನೇ ವಚನ 8ನೇ ಅಧ್ಯಾಯ 1ನೇ ವಚನದಲ್ಲಿ, ಇದನ್ನು ಹೇಳಿ ನಿದ್ರೆ ಹೋದನು, ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದ್ದನು. ಸೌಲ ಕೂಡ ಇಲ್ಲಿ ಸಮ್ಮತಿಸ್ತಾ ಇದ್ದಂತ ವಚನ ಹೇಳುತ್ತೆ. 3ರಲ್ಲಿ ಹೇಳುತ್ತೆ, ಆದರೆ ಸೌಲನು ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದನು. ಇಲ್ಲಿ ಹಿಂಸೆ ಪ್ರಾರಂಭ ಮಾಡಿದ. ಓಕೆ, ಸೌಲನು. ಸೊ ನಂತರ ನಾವು ನೋಡ್ತೀವಿ ಸೌಲನ್ನು ಬದಲಾವಣೆ ಆಗಿದೆ ಅಲ್ವಾ. ಓಕೆ, ಬಟ್ ಅಗಸ್ಟಿನ್ ಅಂತ ಒಬ್ಬ ಮಿಷನರಿ ಮತ್ತು ರೋಮನ್ ಸಮಯದ ಒಂದು ನಾಯಕರು ಪೋಪ್ ಅವ್ರು ಹೇಳ್ತಾರೆ, ಹೇಗೆ ಈ ಒಂದು ಘಟನೆ ಪೌಲನ ಜೀವನದಲ್ಲಿ ಕೆಲಸ ಮಾಡಿದ್ರು, ಹೇಗೆ ಅವ್ರ ಜೀವನ ಬದಲಾವಣೆ ಆಯ್ತು ಇದರಿಂದ ಅಂತ ನೋಡ್ತೀವಿ. ಓಕೆ, ಸೊ ಪೇತ್ರ ಅವರು ಪ್ರೀಚ್ ಮಾಡುವಾಗ ಕೊನೆಯಲ್ಲಿ ಹೇಳಿದ್ರು, ಯೇಸು ಕ್ರಿಸ್ತು ನನಗೋಸ್ಕರ ಎದ್ದು ನಿಂತವ್ರು. ಯೇಸು ಕ್ರಿಸ್ತು ಬಲಗಡೆ, ದೇವರ ಬಲಗಡೆಯಲ್ಲಿ ಅವರು ಇದ್ದಾರೆ, ಅವ್ರು ನನಗೋಸ್ಕರ ಎದ್ದು ನಿಲ್ತಾ ಇದ್ದಾರೆ ಅಂತ ಹೇಳುವಾಗ ಈ ವಿಷಯಗಳು ಜ್ಞಾಪಕದಲ್ಲಿ ಉಳಿತು ಪೌಲನ ಜೀವನ. ಓಕೆ, ಸೊ ಸುವಾರ್ತೆಯನ್ನು ಸಾರೋರಿಗೆ ಸಂತೋಷ ಬರುತ್ತೆ ಮತ್ತು ಕೇಳಿ ಬದಲಾವಣೆ ಆಗೋರಿಗೂ ಸಂತೋಷ ಬರುತ್ತೆ. ಅಂದ್ರೆ ಎಲ್ರಿಗೂ ಸಂತೋಷ ಅಲ್ವಾ. ಸೊ ನನಗೆ ಬಹಳ ಸಂತೋಷ ಆಯ್ತು ಸುವಾರ್ತೆಯನ್ನ ಕೇಳಿದಾಗ, ಯಾಕಂದ್ರೆ ನನಗೆ ಸತ್ಯ ಗೊತ್ತಿರಲಿಲ್ಲ, ನಿಜವಾದ ದೇವ್ರು ಯಾರಂತ ಗೊತ್ತಿರಲಿಲ್ಲ, ಅವ್ರಿಗೆ ಹೇಗೆ ಪ್ರಾರ್ಥನೆ ಮಾಡ್ಬೇಕಂತ ಗೊತ್ತಿರಲಿಲ್ಲ. ಸೊ ಯಾವಾಗ ನನಗೆ ಸುವಾರ್ತೆ ನಾನು ಕೇಳಿದ್ನೋ ಆವಾಗ ನನ್ನ ಜೀವನದಲ್ಲಿ ಸಂತೋಷ. ಸೊ ನಾನು ನಂಬ್ತೇನೆ ಅದೇ ತರ ನಿಮಗ್ ಕೂಡ ಸುವಾರ್ತೆಯನ್ನ ಸಾರಿದಾಗ ಸಂತೋಷ ಬಂತು. ಇಲ್ಲಿ ಇನ್ನೊಂದು ವಿಷಯ ನಾನು ನಿಮಗೆ ಹೇಳ್ತೀನಿ. ಅಪೊಸ್ತಲರು 8:1 ಮತ್ತು ಅಪೊಸ್ತಲರು 1:8 ಎರಡು ಕನೆಕ್ಟ್ ಆಗಿದೆ. ಓಕೆ, ನಾವು ನೋಡುವ. ಸೊ ಅಪೊಸ್ತಲರು 8:1 ನೋಡ್ತೀವಿ, ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಚದರಿ ಹೋದರು. ಇಲ್ಲಿ ನಾವೇನ್ ನೋಡ್ತೀವಿ, ಓಕೆ, ಎಲ್ಲರೂ ಚದರಿ ಹೋಗ್ಬಿಟ್ರು. ಹಿಂಸೆ ಬಂದಾಗ ಸಭೆ ಚದರಿ ಹೋಯ್ತು. ಸೊ ಯಾಕೆ ಚದರಿ ಹೋಯ್ತು ಅಂತ ನಾವು ನೋಡುವಾಗ ಇದು ದೇವರ ಯೋಜನೆ ಆಗಿತ್ತು. ಅಪೊಸ್ತಲರು 1:8 ನಾವು ನೋಡ್ತಿದ್ವಿ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದರು. ಇಲ್ಲಿ ಪವಿತ್ರಾತ್ಮರು ಏನ್ ಹೇಳ್ತಾರೆ, ಪವಿತ್ರಾತ್ಮ ಬಂದಿದ ತಕ್ಷಣ ಸುವಾರ್ತೆ ಯೆರೂಸಲೇಮಲ್ಲಿ ಸಾರಬೇಕು, ನೆಕ್ಸ್ಟ್ ಯೂದಾಯದಲ್ಲಿ ಸಾರಬೇಕು, ನೆಕ್ಸ್ಟ್ ಸಮಾರ್ಯದಲ್ಲಿ ಸಾರಬೇಕು, ಅದಾದ್ಮೇಲೆ ಇಡೀ ಪ್ರಪಂಚದ ಎಲ್ಲಾ ಕಟ್ಟಕಡೆಗೆ ಹೋಗಿ ದೇವರ ಸುವಾರ್ತೆ ಸಾರಬೇಕು ಅಂತ ಹೇಳಿದ್ರು. ಸೊ ಇಲ್ಲಿ ನೀವು ನೋಡೋದಾದ್ರೆ ಈ ಸಮಯದಲ್ಲಿ ಅಪೊಸ್ತಲರು 8, ಅಪೊಸ್ತಲರು 2ರಲ್ಲಿ ನಾವು ನೋಡ್ತೇವೆ ಪವಿತ್ರಾತ್ಮ ಎಲ್ಲರ ಮೇಲೂ ಬಂತು. ಸಭೆ ಬಹಳ ಅದ್ಭುತವಾಗಿ ಬೆಳೀತಾ ಇದೆ ಅಲ್ವಾ. 3,000 ಜನ ಬ್ಯಾಪ್ಟಿಸಮ್ ಆದ್ರು, ಅದಾದ ನಂತರ 5,000 ಜನ ಸೇರ್ಕೊಂಡ್ರು. ಅಂದ್ರೆ ಸಭೆ ಬೆಳೀತಾನೆ ಇದೆ. ಎಲ್ಲರೂ ತಮ್ಮ ಆಸ್ತಿ, ಮನೆಗಳು, ಹೊಲೆಗಳು ಎಲ್ಲ ಮಾರಿ ಎಲ್ಲ ದುಡ್ಡು ಅಪೊಸ್ತಲರಿಗೆ ತಂದ್ಕೊಟ್ರು. ಎಲ್ಲ ಅವಶ್ಯಕತೆಗಳನ್ನ ಪೂರೈಸಿದ್ರು ಅಪೊಸ್ತಲರು. ಸೊ ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದು ಅಲ್ಲೇ ಉಳ್ಕೊಂಡ್ರು. ಯಾರಿಗೂ ಬೇರೆ ಕಡೆ ಹೋಗಕ್ ಮನಸ್ಸಿಲ್ಲ, ಯಾಕಂದ್ರೆ ಅದ್ಭುತಗಳು ನಡೀತಾ ಇದೆ, ರೋಗಗಳು ಗುಣ ಆಗ್ತಾ ಇದೆ. ಅಲ್ಲಿ ಅನನೀಯ ಸಫರ ತೀರೋದ್ರು, ಅಂದ್ರೆ ಅದ್ಭುತವಾದ ವಿಷಯಗಳು, ಘಟನೆಗಳು ನಡೀತಾ ಇದೆ. ವಾ, ಎಲ್ಲ ಎದುರು ನೋಡ್ತಾವ್ರೆ. ಇನ್ನೊಂದು ನೆಕ್ಸ್ಟ್ ದಿನ ಏನಾಗ್ತದೆ, ನೆಕ್ಸ್ಟ್ ದಿನ ಏನಾಗ್ತದೆ ಎದುರು ನೋಡ್ತಾವ್ರೆ. ಯಾರಿಗೂ ಅಲ್ಲಿಂದ ಬಿಟ್ಟು ಹೋಗಕ್ ಮನಸ್ಸಿಲ್ಲ. ಓಕೆ, ಪವಿತ್ರಾತ್ಮ ಹೇಳಿದ್ದೇನು, ನೀವೆಲ್ಲರೂ ಯೆರೂಸಲೇಮಿನಲ್ಲಿ ಸುವಾರ್ತೆ ಸಾರಬೇಕು, ನಂತರ ಯೂದಾಯ, ನಂತರ ಸಮಾರ್ಯ, ಅದಾದ ನಂತರ ಎಲ್ಲ ಪ್ರಪಂಚದ ಕಟ್ಟ ಕಡೆಗೆ ಸುವಾರ್ತೆನ ಸಾರಬೇಕು. ಆದ್ರೆ ಯಾರು ಇಲ್ಲಿ ಬೇರೆ ಕಡೆ ಹೋಗಕ್ ತಯಾರಿಲ್ಲ, ಎಲ್ಲರೂ ಅಲ್ಲೇ ಇರಕ್ಕೆ ಇಷ್ಟಪಟ್ರು. ಯಾಕಂದ್ರೆ ಎಲ್ಲ ಚೆನ್ನಾಗಿ ನಡೀತಾರೆ, ಎಲ್ಲ ಚೆನ್ನಾಗಿ ನಡೀತಾರೋ ಯಾರು ಊರ್ ಬಿಟ್ಟರು ಅಲ್ವಾ. ಬಹಳ ಜನ ಕಷ್ಟ ಅಲ್ವಾ, ಎಲ್ಲ ಚೆನ್ನಾಗಿರೋ ಆರಾಮಾಗಿ, ಏನಾದ್ರೂ ತೊಂದರೆ ಇದ್ರೆ ಊರ್ ಬಿಟ್ಟು ಬರ್ತಾರೆ. ಎಲ್ಲ ಆರಾಮಾಗಿದ್ರೆ ಯಾರು ಊರ್ ಬಿಟ್ಟು ಹೋಗ್ತಾರೆ. ಅದಕ್ಕೆ ಪವಿತ್ರಾತ್ಮ ಹಿಂಸೆನ
ಅಲ್ಲಿ ಕೊಟ್ಟರು. ಹಿಂಸೆ ಬಂದಾಗ ಎಲ್ಲರೂ ಚದರಿ ಹೋದರು ಅಂತ ವಚನ. ಆಕ್ಚುಲಿ ಅಪೊಸ್ತಲರು 1:8 ಪ್ರಕಾರ ಇವ್ರಿಗೆ ಮಾಡ್ಬೇಕು, ಎಲ್ಲ ಕಟ್ಟೆಗಳಿಗೆ ಹೋಗಿ ಸುವಾರ್ತೆನ ಸಾರಬೇಕು, ಅಲ್ಲೇ ಆರಾಮಾಗಿರ್ಬಾರ್ದು. ಆದ್ರೆ ಈ ಪವಿತ್ರಾತ್ಮ ಈ ಕೆಲಸವನ್ನು ಮಾಡ್ತಾರೆ. ಆಮೆನ್. ಕೆಲಸ ಮೇಲೆ ನೀವು ಅನ್ಕೋಬಹುದು ಯಾಕೆ ಈ ತರ ಸಮಸ್ಯೆ ಬರ್ತದೆ. ಪವಿತ್ರಾತ್ಮ ಕೆಲಸ ಮಾಡ್ತಾರೆ. ಓಕೆ, ನಿಮ್ಗೇನು ಒಳ್ಳೆ ವಿಷಯಗಳು, ಆಶೀರ್ವಾದಗಳು ನಿಮ್ ಜೀವನದಲ್ಲಿ ಬರುತ್ತೆ. ಓಕೆ, ಸೊ ಪವಿತ್ರಾತ್ಮ ಕೆಲಸ ಮಾಡ್ತಾರೆ. 8ನೇ ಅಧ್ಯಾಯ 3-4 ಓದುವ. ಆದರೆ ಸೌಲನು ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದರು. ಚದರಿ ಹೋದರವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಇವೆಲ್ಲ ನೀವು ಹೇಳ್ದಂಗೆ ಎಲ್ಲಾ ಕಡೆಗೆ ಹೋಗಿ ಸುವಾರ್ತೆಯನ್ನ ಸಾರಿದ್ರು. ಆದ್ರೆ ಅಪೊಸ್ತಲರು ಅಲ್ಲೇ ಉಳ್ಕೊಂಡ್ರು, ಯಾಕಂದ್ರೆ ಲೀಡರ್ಶಿಪ್, ನಾಯಕತ್ವ ಅಲ್ಲಿ ಇರ್ಬೇಕಂತ. ಓಕೆ, ಅಪೊಸ್ತಲರನ್ನ ಬಿಟ್ಟು ಎಲ್ಲ ಸಾಮಾನ್ಯ ಕ್ರಿಶ್ಚಿಯನ್ಸ್, ಓಕೆ, ಶಿಷ್ಯರು ಎಲ್ಲಾ ಕಡೆಗೆ ಚದುರು ಹೋಗಿ ಅವ್ರ ಸುವಾರ್ತೆಯನ್ನು ಸಾರಿದ್ರು. ಸೊ ನಿಮ್ಗೆ ಎಲ್ಲರೂ ಗೊತ್ತಿರುವ ಹಾಗೆ ಸುವಾರ್ತೆ ಬಂದ್ಬಿಟ್ಟು ಬೀಜ ಬಿತ್ತದಂಗೆ. ಯೇಸು ಕ್ರಿಸ್ತ ಹೇಳ್ತಾರಲ್ವಾ, ಬೀಜ ಬಿತ್ತದ, ಒಬ್ಬ ರೈತ ಬೀಜನ ಬಿತ್ತದ. ಎಲ್ಲೆಲ್ಲ ಬೀಜಗಳು ಬಿತ್ತಿದೋ, ಮುಖ್ಯವಾಗಿ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ ಏನಾಯ್ತು, 30, 60, 100 ಫಲಗಳನ್ನ ಕೊಡ್ತು. ಸೊ ಅದೇ ರೀತಿಯಾಗಿ ನಾವು ನೋಡ್ತೀವಿ, ಚದರಿ ಹೋದಂತ ಶಿಷ್ಯರು ಬೀಜಗಳಾಗಿ ಮಾರ್ಪಾಡಾಗಿ ಬಹಳ ಜನ ಬದಲಾವಣೆ ಆದ್ರು. 30, 60, 100 ಅವರು ಫಲವನ್ನು ಹೊಂದಿದ್ರು. ಬಹಳ ಜನ ಶಿಷ್ಯರು ಅಂದ್ರೆ ಎಲ್ರಿಗೂ ಬಹಳ ಸಂತೋಷವನ್ನು ತಂದು. ಸೊ ಅದಾದ ನಂತರ ನಾವು ನೋಡ್ತೀವಿ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ಟೇಫನ್ ಬಂದ್ಬಿಟ್ಟು ಅಪೊಸ್ತಲ ಅಲ್ಲ, ಡೀಕನ್ ಆಗಿದ್ದ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 7 ಜನನ ಅಪಾಯಿಂಟ್ ಮಾಡಿದ್ರಲ್ವಾ, ವಿಧವೆಗಳಿಗೆ ಸಹಾಯ ಊಟನೋ ಸಹಾಯ ಮಾಡಕ್ಕೆ. ಸೊ ಅದರಲ್ಲಿ ಸ್ಟೇಫನ್ ಒಬ್ಬ ಮತ್ತು ಫಿಲಿಪ್ಪ ಕೂಡ ಇನ್ನೊಬ್ಬ. ಸೊ ಫಿಲಿಪ್ಪ ಬಂದ್ಬಿಟ್ಟು ಸಮಾರ್ಯಾಗ ಹೋಗಿ ಸುವಾರ್ತೆಯನ್ನ ಸಾರದಂತ ವಚನ ಹೇಳ್ತಾರೆ. ಅಪೊಸ್ತಲರು 8:5-8 ನಾವು ಓದುವ. ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಯಾಕೆಂದ್ರೆ ಅನೇಕ ರೋಗಗಳಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು ಮತ್ತು ಅನೇಕ ಪಾರ್ಶ್ವವಾಯು ರೋಗಿಗಳು ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. ಸೊ ಇಲ್ಲ ಏನ್ ನೋಡ್ತೇವೆ, ಫಿಲಿಪ್ಪ ಬಂದ್ಬಿಟ್ಟು ಸಮಾರ್ಯಗೆ ಹೋಗಿ ದೇವರ ವಾಕ್ಯವನ್ನ ಸಾರಿದ. ಫಿಲಿಪ್ಪ ಕೂಡ ಅವನು ಸೇವೆ ಮಾಡಕ್ಕೆ ಡೀಕನ್ ಆಗಿ ಅವನು ಆರಿಸಿದ್ರು. ಆದ್ರೆ ಅವನು ಅದ್ರ ಮಾತ್ರ ಮಾಡಿಲ್ಲ, ಸುವಾರ್ತೆಯನ್ನ ಸಾರಿದ. ಫಿಲಿಪ್ಪನ ಬಗ್ಗೆ ಬಹಳ ಅದ್ಭುತವಾದ ವಿಷಯಗಳು ನಡೆಯುತ್ತೆ ಅವನ ಜೀವನದಲ್ಲಿ. ಅವನು ಬರೀ ಡೀಕನ್ ಆಗಿದ್ದ. ಅದಾದ ನಂತರ ಅಪೊಸ್ತಲರು 21:8 ನಾವು ನೋಡ್ತೀವಿ, ಅವನು ಇವ್ಯಾಂಜಲಿಸ್ಟ್ ಆದ. ನಾವು ಓದುವ 21ನೇ ಅಧ್ಯಾಯ 8ನೇ ವಚನದಲ್ಲಿ, ಮರುದಿನ ಹೊರಟು ಕೈಸರಕ್ಕೆ ಬಂದು ಸೌವಾರ್ತಿಕನಾದ, ಸೌವಾರ್ತಿಕ ಅಂದ್ರೆ ಇವ್ಯಾಂಜಲಿಸ್ಟ್, ಫಿಲಿಪ್ಪನ ಮನೆಗೆ ಹೋಗಿ ಅವನ ಬಳಿಯೇ ಹೇಳಿಕೊಂಡು, ಅಂದ್ರೆ ಇವ್ಯಾಂಜಲಿಸ್ಟ್ ಆದ. ಓಕೆ, ಸೊ ಅಲ್ಲಿ ಫಿಲಿಪ್ಪನ ನೋಡುವಾಗ ಅವನು ಏನೇನ್ ಮಾಡ್ದ, ಎಲ್ಲರೂ ಬಹಳ ಬದಲಾವಣೆ ಆದ್ರು. ಓಕೆ, ಬೈಬಲ್ ಹೇಳುತ್ತೆ ಅವನು ಸೂಚಕ ಕಾರ್ಯಗಳನ್ನ ಮಾಡ್ದ, ಅನೇಕ ರೋಗಗಳನ್ನ ಗುಣ ಮಾಡ್ದ, ದೆವ್ವಗಳನ್ನ ಓಡಿಸ್ದ, ಪಾರ್ಶ್ವವಾಯು ರೋಗನ ಗುಣಪಡಿಸ್ದ. ವಚನ 8 ನೋಡ್ತೀವಿ, ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. ಎಲ್ರಿಗೂ ಕೂಡ ಬಹಳ ಸಂತೋಷ ಆಯ್ತು ದೇವರ ವಾಕ್ಯವನ್ನ ಕೇಳಿಸ್ಕೊಂಡಾಗ. ವಚನ 9 ನೋಡ್ತೀವಿ, ಆದರೆ ಕೆಲವು ಕಾಲದಿಂದ ಆ ಪಟ್ಟಣದಲ್ಲಿದ್ದ ಸೀಮೋನನೆಂಬ ಒಬ್ಬ ಮನುಷ್ಯನು ತಾನು ಏನೋ ಒಬ್ಬ ಮಹಾತ್ಮನೆಂದು ಹೇಳಿಕೊಂಡು ಮಂತ್ರತಂತ್ರಗಳನ್ನು ನಡೆಸಿ ಸಮಾರ್ಯದ ಜನರಲ್ಲಿ ಬೆರಗನ್ನು ಹುಟ್ಟಿಸುತ್ತಿದ್ದನು. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರೂ ಇವನು ಮಹಾಶಕ್ತಿ ಎನಿಸಿಕೊಂಡಿರುವ ದೇವರ ಶಕ್ತಿಯೇ ಎಂದು ಹೇಳುತ್ತಾ ಅವನಿಗೆ ಲಕ್ಷ್ಯ ಕೊಡುತ್ತಿದ್ದರು. ಬಹುಕಾಲದಿಂದಲೂ ಅವನು ಮಂತ್ರತಂತ್ರಗಳನ್ನು ನಡೆಸಿ ಜನರಲ್ಲಿ ಬೆರಗನ್ನು ಹುಟ್ಟಿಸಿದ್ದ ಕಾರಣದಿಂದ ಅವರು ಅವನಿಗೆ ಲಕ್ಷ್ಯ ಕೊಡುತ್ತಿದ್ದರು. ಆದರೆ ಫಿಲಿಪ್ಪನು ದೇವರ ರಾಜ್ಯದ ವಿಷಯದಲ್ಲಿಯೂ ಯೇಸು ಕ್ರಿಸ್ತನ ಹೆಸರಿನ ವಿಷಯದಲ್ಲಿಯೂ ಶುಭ ವರ್ತಮಾನವನ್ನು ಸಾರಲು ಗಂಡಸರು ಹೆಂಗಸರು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆಗ ಸೀಮೋನನು ಕೂಡ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ಫಿಲಿಪ್ಪನ ಸಂಗಡ ಯಾವಾಗಲೂ ಇದ್ದು ಸೂಚಕ ಕಾರ್ಯಗಳು ಮಹತ್ ಕಾರ್ಯಗಳು ಉಂಟಾಗುವುದನ್ನು ನೋಡಿ ಬೆರಗಾದನು.
ಸಮಾರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನವನ್ನು ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಕೇಳಿ ಪೇತ್ರ ಯೋಹಾನರನ್ನು ಅವರ ಬಳಿಗೆ ಕಳುಹಿಸಿದರು. ಇವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮ ವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಯಾಕೆಂದರೆ ಆ ವರವು ಅವರಲ್ಲಿ ಒಬ್ಬನ ಮೇಲಾದರೂ ಇನ್ನೂ ಬಂದಿರಲಿಲ್ಲ. ಅವರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಮಾತ್ರ ಮಾಡಿಸಿಕೊಂಡಿದ್ದರು. ಅಪೊಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು. ಅಪೊಸ್ತಲರು ಕೈಗಳನ್ನಿಡುವುದರ ಮೂಲಕವಾಗಿ ಪವಿತ್ರಾತ್ಮ ದಾನವಾಗುವುದನ್ನು ಸೀಮೋನನು ನೋಡಿ ಹಣವನ್ನು ತಂದು ಅವರ ಮುಂದಿಟ್ಟು, ನಾನು ಯಾರ ಮೇಲೆ ಕೈಗಳನ್ನಿಡುತ್ತೇನೋ ಅವರು ಪವಿತ್ರಾತ್ಮ ವರವನ್ನು ಹೊಂದುವಂತೆ ಈ ಅಧಿಕಾರವನ್ನು ನನಗೂ ಕೊಡಿರಿ ಅಂದನು. ಆದರೆ ಪೇತ್ರನು ಅವನಿಗೆ, ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ. ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದೆಂದು ಭಾವಿಸುತ್ತೀಯೋ? ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ, ಪಾಲೂ ಇಲ್ಲ. ನಿನ್ನ ಹೃದಯವು ದೇವರ ಮುಂದೆ ಸರಿ ಇಲ್ಲ. ಆದುದರಿಂದ ಈ ನಿನ್ನ ಕೆಟ್ಟತನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕರ್ತನು ನಿನ್ನ ಮನಸ್ಸಿನ ಆಲೋಚನೆಯನ್ನು ಕ್ಷಮಿಸುವನೋ ಏನೋ ಆತನನ್ನು ಬೇಡಿಕೊ. ಯಾಕೆಂದರೆ ನೀನು ಹಾನಿಕರವಾದ ವಿಷಯವೂ ದುಷ್ಟತ್ವದಲ್ಲಿ ಬಿಗಿಯುವ ಬಂಧನವೂ ಆಗಿರುವುದರಿಂದ ಎಂದು ಕಾಣುತ್ತದೆ ಅಂದನು. ಅದಕ್ಕೆ ಸೀಮೋನನು, ನೀವು ಹೇಳಿರುವ ಸಂಗತಿಗಳಲ್ಲಿ ಯಾವುದು ನನ್ನ ಮೇಲೆ ಬಾರದಂತೆ ನನಗೋಸ್ಕರ ನೀವೇ ಕರ್ತನನ್ನು ಬೇಡಿಕೊಳ್ಳಿರಿ ಎಂದು ಹೇಳಿದನು. ಹೀಗಿರಲಾಗಿ ಅವರು ಕರ್ತನ ವಾಕ್ಯವನ್ನು ಪ್ರಮಾಣ ಪೂರ್ವಕವಾಗಿ ಹೇಳಿದ ಮೇಲೆ ಯೆರೂಸಲೇಮಿಗೆ ಹಿಂತಿರುಗಿ ಹೊರಟು ಸಮಾರ್ಯದವರ ಅನೇಕ ಊರುಗಳಲ್ಲಿ ಸುವಾರ್ತೆಯನ್ನು ಸಾರಿದರು. ಓಕೆ, ಸೊ ಇಲ್ಲಿ ನಾವು ನೋಡ್ತೀವಿ ಹೇಗೆ ಬೇರೆ ಬೇರೆ ಶಿಷ್ಯರು ಬೇರೆ ಬೇರೆ ಕಡೆಗೆ ಹೋಗಿ ದೇವರ ವಾಕ್ಯವನ್ನು ಸಾರಿದಾಗ ಏನಾಯ್ತು. ಸೊ ಇಲ್ಲಿ ಫಿಲಿಪ್ ಬಂದ್ಬಿಟ್ಟು ಸಮಾರ್ಯಗೆ ಹೋಗಿ ದೇವರ ವಾಕ್ಯವನ್ನು ಸಾರಿದ. ಸೊ ಬಹಳ ಜನ ಯೇಸು ಕ್ರಿಸ್ತನ ನಂಬಿದ್ರು, ದೀಕ್ಷಾ ಸ್ನಾನ ತಗೊಂಡ್ರು. ಓಕೆ, ಆದ್ರೆ ಅವರಿಗೆ ಯೇಸು ಕ್ರಿಸ್ತನ ಮೇಲೆ ದೀಕ್ಷಾನ ತಗೊಂಡ್ರು, ಆದ್ರೆ ಪವಿತ್ರಾತ್ಮ ಅವ್ರ ಮೇಲೆ ಬಂದಿರಲಿಲ್ಲ. ಓಕೆ, ಸೊ ನಿಮಗೆ ಹೇಳ್ತಂದ್ರೆ ಅಪೊಸ್ತಲರು ಎಲ್ಲ 12 ಜನ ಅಪೊಸ್ತಲರಿಗೆ ಒಂದು ಶಕ್ತಿ ಇತ್ತು. ಉದಾಹರಣೆಗೆ ನಾನು ಅಪೊಸ್ತಲ ಅಂತ. ಓಕೆ, ಸೊ ಎಲ್ಲ ಅಪೊಸ್ತಲರಿಗೆ ಏನ್ ಶಕ್ತಿ ಇದೆ ಅಂದ್ರೆ, ನಾನು ಇವ್ರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಓಕೆ ಇವರಿಗೆ ಅದ್ಭುತ ಶಕ್ತಿ ಮಾಡಕ್ಕೆ ಆ ಶಕ್ತಿ ಬರುತ್ತೆ. ಇವ್ರಿಗೆ ಅನೇಕ ಅದ್ಭುತಗಳನ್ನ ಇವರು ಮಾಡ್ತಾರೆ. ಓಕೆ, ಸೊ ಆದ್ರೆ ಇವರು ಬೇರೆ ಯಾರ ಮೇಲೆ ಕೈ ಇಟ್ರೆ ಆಗಲ್ಲ, ಅವ್ರಿಗೆ ಆ ಪವಿತ್ರಾತ್ಮ ಆಗಲ್ಲ, ಅವ್ರ ಅದ್ಭುತಗಳನ್ನ ಮಾಡಕ್ಕೆ ಆಗಲ್ಲ. ಓಕೆ, ಇವ್ರು ಎಲ್ಲಿವರೆಗೂ ಜೀವಂತವಾಗಿರ್ತಾರೋ ಅಲ್ಲಿವರೆಗೂ ಅದ್ಭುತಗಳು ಕಾರ್ಯಗಳು ನಡೆಯುತ್ತೆ. ಅಂದ್ರೆ ಏನು, ಅಪೊಸ್ತಲರಿಗೆ ಮಾತ್ರ ಆ ಶಕ್ತಿ ಇದೆ. ಇನ್ನೊಬ್ಬರ ಮೇಲೆ ಕೈ ಇಟ್ಟಾಗ ಪವಿತ್ರಾತ್ಮ ಅವರ ಮೇಲೆ ಬರುತ್ತೆ, ವರ ಬರುತ್ತೆ, ಮತ್ತು ಅವರು ಸೂಚಕ ಕಾರ್ಯಗಳನ್ನ ಮಾಡ್ತಾರೆ. ಅದಕ್ಕೆ ನೀವು ನೋಡುವಾಗ ಏನಾಯ್ತು, ಅಪೊಸ್ತಲರು ಫಿಲಿಪ್ ಮೇಲೆ ಕೈ ಇಟ್ಟಿದ್ರು, ಇವರು ಸೂಚಕ ಕಾರ್ಯಗಳನ್ನ ಮಾಡ್ತಿದ್ದ. ಲೈಕ್ ಬಾಲರಾಜ್ ಬ್ರದರ್ ನಾ ಹೇಳ್ದಂಗೆ ಸೂಚಕ ಕಾರ್ಯಗಳನ್ನ ಮಾಡ್ತಿದ್ದ. ಆದ್ರೆ ಫಿಲಿಪ್ ಅವ್ರಿಗೆ ಆ ಶಕ್ತಿ ಇರಲಿಲ್ಲ. ಇನ್ನೊಬ್ಬರ ಮೇಲೆ ಕೈ ಇಟ್ಟಾಗ ಅವ್ರು ಸೂಚಕ ಕಾರ್ಯಗಳನ್ನ ಮಾಡಕ್ಕೆ, ಪವಿತ್ರಾತ್ಮ ಅವ್ರ ಮೇಲೆ ಬರಕ್ಕೆ ಆ ಶಕ್ತಿ ಅವ್ರಿಗೆ ಇರಲಿಲ್ಲ. ಅದಕ್ಕೆ ನಾವು ನೋಡ್ತೀವಿ ಅಲ್ಲಿ ಪೇತ್ರ ಮತ್ತು ಯೋಹಾನರು ಬಂದ್ರು, ಅಪೊಸ್ತಲರು. ಅವರು ಬಂದಾಗ, ಅವ್ರು ಯಾರು, ಅಪೊಸ್ತಲರು. ಅವರು ಬಂದಾಗ ಇಲ್ಲೇನಾಯ್ತು, ಅವರು ಕೈಗಳಿಟ್ಟು ಪ್ರಾರ್ಥನೆ ಮಾಡಿದ್ರು. ಅವಾಗ ಪವಿತ್ರಾತ್ಮ ಹೋಗೋದ್ರಿಂದ ಯಾರು ನೋಡ್ದ, ಇವ್ನು ನೋಡ್ದ, ಸೀಮೋನ ಆ ಮಂತ್ರವಾದಿ ನೋಡ್ದ. ಫಿಲಿಪ್ಪನಿಗೆ ಆ ಶಕ್ತಿ ಇರಲಿಲ್ಲ. ಪೇತ್ರ ಮತ್ತು ಯೋಹಾನ ಬಂದಾಗ ಅವ್ರ ಕೈಗಳನ್ನಿಟ್ಟು ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮ ಅವರಿಗೆ ಹೋಗೋದ್ರಿಂದ ನೋಡ್ದ. ಅವಾಗ ಸೀಮೋನ ಹೇಳ್ದ, ನಾನು ಸ್ವಲ್ಪ ರೊಕ್ಕ ಕೊಡ್ತೀನಿ, ನನಗೂ ಆ ಶಕ್ತಿಗಳು, ನಾನು ಯಾರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಆ ಶಕ್ತಿ ಅವ್ರಿಗೂ ಬರಬೇಕು ಅಂತ ಯಾರು ಕೇಳಿದ್ದು, ಸೀಮೋನ ಮಂತ್ರವಾದ. ಆ ಮಂತ್ರವಾದ ಎಷ್ಟು ಫೇಮಸ್ ಅಂದ್ರೆ, ಅಲ್ಲಿರೋ ಊರಲ್ಲಿರೋ ಅಂದ್ರೆ ಫಿಲಿಪ್ ಹೋಗಿ ಅಲ್ಲಿ ಪ್ರೀಚ್ ಮಾಡಕ್ಕಿಂತ ಮೊದಲು ಇವನ್ನೇ ದೇವರಂತ ಅನ್ಕೊಂಡಿದ್ದು. ಯಾಕಂದ್ರೆ ಅಷ್ಟೊಂದು ಮಂತ್ರಗಳು ತಂತ್ರಗಳನ್ನ ಮಾಡ್ತಿದ್ರು. ಮತ್ತೆ ಬೇರೆ ಬೇರೆ ರಾಜ್ಯಗಳು ಕೂಡ ಇವನ್ನ ಮೂರ್ತಿ ಮಾಡಿ ಪೂಜೆ ಮಾಡ್ತಾರೆ. ಇವತ್ತು ಕೂಡ ನಾವು ನೋಡ್ತೀವಿ, ಭಾರತದಲ್ಲಿ ಬಹಳ ಜನನ ಮಂತ್ರ ಮಾಡೋರನ್ನ ಅವ್ರನ್ನ ಮೂರ್ತಿ ಇಟ್ಟು ಪೂಜೆ ಮಾಡ್ತಾರೆ ಅಲ್ವಾ. ಅದೇ ತರನೇ ಇವನು ಬಹಳ ಫೇಮಸ್ ಆಗಿದೆ. ರೋಮನ್ ದೇಶದಲ್ಲೂ ಕೂಡ ಇವ್ನು ಬಹಳ ಫೇಮಸ್ ಆಗಿದೆ.
ಸೊ ಬೈಬಲ್ ಹೇಳುತ್ತೆ ಫಿಲಿಪ್ಪ ಬಂದ್ಬಿಟ್ಟು ಪ್ರೀಚ್ ಮಾಡಿದಾಗ ಮತ್ತು ಅನೇಕ ಅದ್ಭುತಗಳು ಮಾಡಿದಾಗ ಇವನಿಗೆ ಆಶ್ಚರ್ಯ ಆಗುತ್ತೆ. ಯಾರಿಗೆ? ಸೈಮನ್ ಮಂತ್ರವಾದಿಗೆ. ವಾ, ಫಿಲಿಪ್ಪ ಬಂದ್ಬಿಟ್ಟು ಇಷ್ಟೊಂದು ಅದ್ಭುತವಾಗಿ ಮಾಡ್ತಾನೆ, ವಾ ಅಂತ. ಇವನು ಯೇಸು ಕ್ರಿಸ್ತನ ನಂಬಿ ಬದಲಾವಣೆಯಾಗಿ ದೀಕ್ಷಾಸ್ನಾನ ತಗೊಂಡ. ಯಾರು? ಮಂತ್ರವಾದಿ, ಸೀಮೋನ ಮಂತ್ರವಾದಿ. ಅದಾದ ಮೇಲೆ ನಾವು ನೋಡ್ತೀವಿ, ಪೇತ್ರ ಯೋಹನನ ಹತ್ರ ನಾನು ರೊಕ್ಕ ಕೊಡ್ತೀನಿ, ನನಗೂ ಆ ಶಕ್ತಿನ ಕೊಡು ಅಂತ ಕೇಳ್ದ. ಓಕೆ, ಪೇತ್ರ ಹೇಳಿದ್ರು, ಇಷ್ಟು ರೊಕ್ಕ ಕೊಡು, ನಾನು ನಿಂಗೆ ಕೊಡ್ತೀನಿ ಅಂದ್ರ. ಅಪೊಸ್ತಲರು 8:13 ನೋಡ್ತೀವಿ. ಆಗ ಸೀಮೋನನು ಕೂಡ ನಂಬಿ, ಓಕೆ, ಇಲ್ಲ, ಸೀಮೋನನು ಕೂಡ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ಫಿಲಿಪ್ಪನ ಸಂಗಡ ಯಾವಾಗಲೂ ಇದ್ದು ಸೂಚಕ ಕಾರ್ಯಗಳು ಮಹತ್ ಕಾರ್ಯಗಳು ಉಂಟಾಗೋದನ್ನು ನೋಡಿ ಬೆರಗಾದವು. ಇದು ನಾವು ನೋಡ್ತೀವಿ ಅದ್ರ ಬಗ್ಗೆ, ಸೀಮೋನನ ಬಗ್ಗೆ. ಸೊ ಇಲ್ಲಿ ಪೇತ್ರ ಅವ್ರಿಗೆ ಏನ್ ಹೇಳ್ದ ನೋಡ, ಸೀಮೋನ ಮಂತ್ರವಾದಿ 20ರಿಂದ 23ನೇ ವರ್ಷ. ಆದರೆ ಪೇತ್ರನು ಅವನಿಗೆ, ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ, ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದೆಂದು ಭಾವಿಸಿದ್ದೀಯೋ, ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ, ಪಾಲೂ ಇಲ್ಲ, ನಿನ್ನ ಹೃದಯವು ದೇವರ ಮುಂದೆ ಸರಿ ಇಲ್ಲ. ಆದುದರಿಂದ ಈ ನಿನ್ನ ಕೆಟ್ಟತನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕರ್ತನು ನಿನ್ನ ಮನಸ್ಸಿನ ಆಲೋಚನೆಯನ್ನು ಕ್ಷಮಿಸುವನೋ ಏನೋ ಆತನನ್ನು ಬೇಡಿಕೋ, ಯಾಕಂದರೆ ನೀನು ಹಾನಿಕರವಾದ ವಿಷಯವೂ ದುಷ್ಟತ್ವದಲ್ಲಿ ಬಿಗಿಯುವ ಬಂಧನವೂ ಆಗಿರುವನೆಂದು ಕಾಣುತ್ತದೆ ಅಂದ. ಅಂದ್ರೆ ಬಹಳ ಸ್ಟ್ರಾಂಗ್ ಆಗಿ ಮಾತಾಡೋಲ್ಲ ಪೇತ್ರ. ಸೊ ಬಹಳ ಕಷ್ಟ ಆಗಿರ್ಬೇಕು ಸೀಮನ್ ಮಂತ್ರವಾದಿಗೆ. ಅವ್ರು ಎದುರು ನೋಡಿರ್ಬೇಕು ಈ ತರ ಆಗುತ್ತೆ ಅಲ್ವಾ. ಅದಕ್ಕೆ ಸೀಮೋನನು ವಚನ 24ರಲ್ಲಿ, ನೀವು ಹೇಳಿರುವ ಸಂಗತಿಗಳಲ್ಲಿ ಯಾವುದೂ ನನ್ನ ಮೇಲೆ ಬಾರದಂತೆ ನನಗೋಸ್ಕರ ನೀವೇ ಕರ್ತನನ್ನು ಬೇಡಿಕೊಳ್ಳಿರಿ ಎಂದು ಹೇಳಿದ್ರು. ನಿಮಗೆ ಬಹಳ ಭಯ ಆಗುತ್ತೆ. ಪೇತ್ರ ಆ ಥರ ಹೇಳ್ತಾರೆ, ಆ ಥರ ಏನೂ ಆಗಬಾರ್ದು, ದಯವಿಟ್ಟು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿ. ಓಕೆ, ಸೊ ಬಹಳ ಜನ ಶಿಷ್ಯರಾಗ್ತಾರೆ. ಕೆಲವು ಸಮಯದಲ್ಲಿ ಕೆಲವರು ಒಳ್ಳೆ ಉದ್ದೇಶದಿಂದ ಶಿಷ್ಯರಾಗ್ತಾರೆ, ಇನ್ನು ಕೆಲವರು ಕೆಟ್ಟ ಉದ್ದೇಶದಿಂದ ಶಿಷ್ಯರಾಗ್ತಾರೆ. ಕೆಲವರು ಕೆಟ್ಟ ಉದ್ದೇಶದಿಂದ ಶಿಷ್ಯರಾಗ್ತಾರೆ, ಆಮೇಲೆ ಬದಲಾವಣೆ ಆಗಿ ಒಳ್ಳೆ ಉದ್ದೇಶವನ್ನು ಸರಿ ಮಾಡ್ತಾರೆ. ಉದಾಹರಣೆಗೆ ನಾನು ಮೇನ್ ಚರ್ಚಿಗೆ ಬಂದಿದ್ದು ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ, ಇಂಗ್ಲಿಷ್ ಕಲಿಬೇಕು ಅಂತ. ಓಕೆ, ಕೆಟ್ಟ ಉದ್ದೇಶದಿಂದನೇ ನಾನು ಬಂದಿದ್ದೆ ಸಭೆಗೆ. ಬಟ್ ಆಮೇಲೆ ಬೈಬಲ್ ಓದುವಾಗ, ಯೇಸು ಬಗ್ಗೆ ಓದುವಾಗ, ಕಲಿಯುವಾಗ ನಾನು ಅರ್ಥ ಮಾಡ್ಕೊಂಡೆ, ಯೇಸು ನಾನು ಎಷ್ಟೊಂದು ಪ್ರೀತಿಸ್ತೀನಿ, ನಾನು ಅವ್ರನ್ನ ಅಷ್ಟೊಂದು ಪ್ರೀತಿಸ್ಬೇಕು ಅಂತ ನಾನು ಕಲ್ತ್ಕೊಂಡೆ. ನನ್ನ ಉದ್ದೇಶವನ್ನ ಸರಿ ಮಾಡ್ಕೊಂಡು ಅಲ್ವಾ. ಕೆಲವು ಸಮಯದಲ್ಲಿ ನೀವು ಕೂಡ ಬೇರೆ ಬೇರೆ ಉದ್ದೇಶದಿಂದ ಬಂದಿರ್ಬೋದು ಸಭೆಗೆ. ಅಂದ್ರೆ ಮುಖ್ಯವಾಗಿ ಏನಂದ್ರೆ ನಮ್ಮ ಉದ್ದೇಶವನ್ನ ಸರಿ ಮಾಡ್ಕೊಂಡು. ಓಕೆ, ಬಟ್ ಇಲ್ಲಿ ಇವನು ಉದ್ದೇಶವನ್ನ ಸರಿ ಮಾಡ್ಕೊಂಡು ಏನೋ ಗೊತ್ತಿಲ್ಲ. ಮೇ ಬಿ ಫಿಲಿಪ್ ಹತ್ರ ಎದುರು ನೋಡ್ದ, ಇವನು ನನ್ನ ಮೇಲೆ ಪಾಸ್ ಮಾಡ್ತಾನೆ ಹೋಲಿ ಸ್ಪಿರಿಟ್ನ, ಆಗುತ್ತಾ ಅಂತ. ಆದ್ರೆ ಫಿಲಿಪ್ ಯಾರ ಮೇಲೂ ಆ ಥರ ಮಾಡಿ ನೋಡಿಲ್ಲ. ಯಾಕಂದ್ರೆ ಫಿಲಿಪ್ಪಿಗೆ ಆ ಥರ ಶಕ್ತಿ ಇರಲಿಲ್ಲ, ಅಪೊಸ್ತಲರಿಗೆ ಮಾತ್ರ ಆ ಶಕ್ತಿ ಇದ್ದಿತ್ತು. ಅದಕ್ಕೋಸ್ಕರ ಯಾವಾಗ ಪೇತ್ರ ಯೋಹಾನರು ಬಂದ್ರು, ಅವ್ರ ಕೈ ಹಿಡಿದು ಪವಿತ್ರಾತ್ಮ ಹೋಗೋದನ್ನು ನೋಡಿದಾಗ ಅವನು ದುಡ್ಡನ್ನ ಕೊಟ್ಟು, ಬಹಳ ದುಡ್ಡು ಸಂಪಾದನೆ ಮಾಡಿದೆ ಈಗಾಗಲೇ, ದುಡ್ಡನ್ನ ಕೊಟ್ಟು ಆ ವರ, ಆ ಶಕ್ತಿ ನನಗೂ ಕೊಡು ಅಂತ ಕೇಳಿ ಅಲ್ವಾ. ಪೇತ್ರ ಬಹಳ ಸ್ಟ್ರಾಂಗ್ ಆಗಿ ಹೇಳ್ದ, ನಿನ್ ದುಡ್ಡು ನಿನ್ ಜೊತೆನೆ ಹಾಳಾಗ, ದೇವರ ಶಕ್ತಿನ ದುಡ್ಡಿನ ಕೊಂಡ್ಕೊಳ್ಳೋಕ್ಕಾಗ. ಓಕೆ, ಸೊ ಬಹಳ ಜನ ಶ್ರೀಮಂತರು ಓಕೆ ಬಂದ್ಬಿಟ್ಟು ಒಂದು 5 ನಿಮಿಷ ನಾನು ಪೋಡಿಯಂ ನಿಂತ್ಕೊಂಡು ಮಾತಾಡಲ್ಲ ಅಂದ್ರೆ ನಾವು ಕೊಡ್ತೀವ ಅವ್ರಿಗೆ ಟೈಮು. ಇನ್ನು ಎಷ್ಟೇ ದುಡ್ಡು ಕೊಟ್ಟರು ಪೋಡಿಯಂನಲ್ಲಿ ನಿಂತ್ಕೊಂಡು ಮಾತಾಡೋ ಆ ಒಂದು ಅವಕಾಶ ನಿಮ್ಗೆ ಸಿಗಲ್ಲ. ನೀನು ದುಡ್ಡು ಇಟ್ಕೊಂಡು ಬೇರೆ ಎಲ್ಲಾದ್ರೂ ಮಾತಾಡು, ಆದರೆ ಇಲ್ಲಿ ಸಿಗಲ್ಲ ನಿಮ್ಗೆ ಆ ಅವಕಾಶ. ಅದು ದೇವ ಜನರು ಅವರಿಗೆ ಆದಂತ ನೇಮಿಸಲ್ಪಟ್ಟ, ಅಭಿಷೇಕಿಸಲ್ಪಟ್ಟ ಜನರಿಗೆ ಅದು. ಎಲ್ಲರೂ ಎಲ್ಲವನ್ನು ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ ಅಲ್ವಾ. ಇಲ್ಲಿ ನೋಡ್ತೀವಿ. ಅದಾದ್ಮೇಲೆ ಓಕೆ, ಸೊ ಇವರು ಬದಲಾವಣೆ ಆದ್ಮೇಲೆ ಇಲ್ಲೋ ಅಂತ ಬೈಬಲ್ ಹೇಳಿಲ್ಲ. ಬದಲಾವಣೆ ಆಗಿದ್ರೆ ಏನ್ ಮಾಡಿ ಸ್ವರ್ಗಕ್ಕೆ ಹೋಗಿದ್ದ, ಬದಲಾವಣೆ ಆಗಿಲ್ಲ ಅಂದ್ರೆ ಕಷ್ಟ
ಓಕೆ. ಬಟ್ ಇನ್ನೊಂದು ಇಲ್ಲಿ ನಾವು ನೋಡ್ತೀವಿ ಆ ಥರ ಏನು ಆಗ್ಬಾರ್ದು, ಅದಕ್ಕೋಸ್ಕರ ನನಗೆ ಪ್ರಾರ್ಥನೆ ಮಾಡು ಅಂತ ಕೇಳಿದವನು. ಅಂದ್ರೆ ಏನು, ನನ್ನ ಹೃದಯ ಬದಲಾವಣೆ ಆಗಿ ಪ್ರಾರ್ಥನೆ ಮಾಡು ಅಂತ ಹೇಳಿಲ್ಲ ಪೇತ್ರನಿಗೆ. ಓಕೆ, ಪರಿಣಾಮಗಳು ಆ ಥರ ಆಗ್ಬಾರ್ದು, ಅದಕ್ಕೋಸ್ಕರ ಇನ್ನು ಪ್ರಾರ್ಥನೆ ಮಾಡು ಅಂತ ಹೇಳಿ. ಬಹಳ ಜನರಿಗೆ ನಾವು ನರಕಕ್ಕೆ ಹೋಗ್ತೀನಿ ಅಂತ ಭಯ, ಅಥವಾ ಬೇರೆ ಏನಾದ್ರು ಶಿಕ್ಷೆ ಕೊಡ್ತಾರೆ ಅಂತ ಭಯ. ಅದಕ್ಕೆ ಬದಲಾಗಿ ನಾವೇನ್ ಪ್ರಾರ್ಥನೆ ಮಾಡ್ಬೇಕು, ನನ್ನ ಹೃದಯ ಬದಲಾವಣೆ ಆಗಕ್ಕೆ ಪ್ರಾರ್ಥಿಸ್ಬೇಕು. ಯಾವ್ದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಓಕೆ, ನಮ್ಮ ಹೃದಯ ಬದಲಾವಣೆ ಆದ್ರೆ ನಾವು ಪರಿಣಾಮಗಳಿಗೆ ಎದುರು ಅವಶ್ಯಕತೆ ಇಲ್ಲ. ಅದ್ರ ಬಹಳ ಸಮಯದಲ್ಲಿ ನಮಗೆ ನಾವು ಪರಿಣಾಮಗಳಿಗೋಸ್ಕರ ಭಯ ಪಡ್ತಿದ್ರು, ದೇವ್ರ ಶಿಕ್ಷೆ ಕೊಡ್ತಾರೆ ಅಥವಾ ನಾವು ನರಕಕ್ಕೆ ಹೋಗ್ತೀವಿ, ಆ ಥರ ಆಗ್ಬಾರ್ದು. ಪ್ರಾರ್ಥನೆ ಮಾಡಿ ನಮ್ಮ ಹೃದಯ ನಾವು ಸರಿ ಇಟ್ಕೋಬೇಕು. ನಮ್ಮ ದೇಹದಲ್ಲಿ ಒಂದು ಅಂಗ ಇದೆ, ಲಿವರ್ ಅಂತಾರೆ ಇಂಗ್ಲಿಷ್. ಕನ್ನಡದಲ್ಲಿ ಯಾರಿಗಾದ್ರೂ ಗೊತ್ತಾ ಏನಂತ ಹೇಳ್ತಾರೆ? ಈಲಿನ ಕರೆಕ್ಟ್ ಪದ ಯಕೃತ. ಓಕೆ, ಬಹಳ ಜನರಿಗೆ ಗೊತ್ತಿಲ್ಲ ಯಕೃತ ಅಂದ್ರೆ ಅರ್ಥನೂ ಆಗಲ್ಲ, ನೋ ಪ್ರಾಬ್ಲಮ್. ಬಟ್ ಲಿವರ್ ಕೆಲಸ ಏನಂದ್ರೆ ಜೀರ್ಣಶಕ್ತಿ ಮಾಡಿ ಮನುಷ್ಯನಿಗೆ. ಓಕೆ, ಕೆಲವು ಪಾಯ್ಸನಸ್ ವಿಷಯಗಳನ್ನ ತೆಗೆದುಹಾಕ್ಬೇಕು, ಶರೀರಕ್ಕೆ ಬೇಡದೇ ಇರುವಂತ ವಸ್ತುಗಳನ್ನ ತೆಗೆದುಹಾಕ್ಬಿಡುತ್ತೆ, ಅದು ಲಿವರ್ ಮಾಡುವಂತ ಕೆಲಸ. ಸೊ ಪೇತ್ರ ಬಂದ್ಬಿಟ್ಟು ಲಿವರ್ ಇದ್ದಂಗೆ ಚರ್ಚಲ್ಲಿ. ಯಾಕಂದ್ರೆ ಏನೆಲ್ಲ ಕೆಲವು ವಿಷಯಗಳು ನಡೀತಾ ಇದ್ರೆ ಅವನಿಗೆ ಗೊತ್ತಾಗುತ್ತೆ ಏನ್ ಜನ ಹೇಗಿದ್ದಾರೆ ಅಂತ, ಅವ್ರ ಹೃದಯ ಹೇಗಿದೆ ಅಂತ. ಓಕೆ, ಕೆಲವು ಸಮಯದಲ್ಲಿ ಮಾತಾಡುವಾಗ ಕೆಲವು ಜನರಿಗೆ ಗೊತ್ತಾಗ್ಬಿಡುತ್ತೆ ಇವ್ರು ಯಾರು, ಇವ್ರ ಕತೆ ಏನು, ಓಕೆ, ಇವರ ಒಳ ಅಂಶ ಏನು ಎಲ್ಲ ಗೊತ್ತಾಗ್ಬಿಡುತ್ತೆ ಅಲ್ವಾ? ಹಂಗೆ ಅಳತೆ ಮಾಡ್ಬಿಡ್ತಾರೆ. 5 ನಿಮಿಷ ಮಾತಾಡಿದ್ರೆ ಸಾಕು. ಆ ಶಕ್ತಿ ಎಲ್ರಿಗೂ ಬರಲ್ಲ, ಕೆಲವರಿಗೆ ಮಾತ್ರ ಇದೆ. ಅವರೆಲ್ಲರೂ ಚರ್ಚಲ್ಲಿ ಲಿವರ್ ಇದ್ದಂಗೆ. ಅವರಿಂದ ವ್ಯಕ್ತಿಗಳು ಚರ್ಚೆಗೆ ಬೇಕು ಅಲ್ವಾ? ಇಲ್ಲಾಂದ್ರೆ ಎಲ್ಲರೂ ಬಂದ್ಬಿಡ್ತಾರೆ ಸಭೆಗೆ. ಅವಾಗ ಚರ್ಚ್ ಬಹಳ ವಿಷಯವಾಗಿ ಮಾರ್ಕೊಳ್ಳೋದು. ಚರ್ಚ್ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಶರೀರ ಅಲ್ವಾ? ಶರೀರ ಎಷ್ಟೊಂದು ಆರೋಗ್ಯಕರವಾಗಿರ್ಬೇಕು. ಎಲ್ಲರೂ ಕೂಡ ಆರೋಗ್ಯವಾಗಿರಕ್ಕೆ, ಇಡೀ ಶರೀರ ಆರೋಗ್ಯವಾಗಿರಕ್ಕೆ ಲಿವರ್ ಹೇಗೆ ಕಾರಣನೋ ಆ ಥರ ಕೆಲವು ಶಿಷ್ಯರು ಕಾರಣವಾಗಿರ್ತಾರೆ ಸಭೆ ಆರೋಗ್ಯವಾಗಿರಕ್ಕೆ. ನೀವು ಏನಾಗಿದ್ದೀರಾ ನನಗೆ ಗೊತ್ತಿಲ್ಲ, ಮೇಬಿ ನೀವು ಲಿವರ್ ಆಗಿದ್ದೀರಾ ಏನೋ ಗೊತ್ತಿಲ್ಲ. ಬಟ್ ನಾವು ನಡಿಬೇಕು, ಅವಾಗವಾಗ ನೋಡ್ತಾ ಇರಬೇಕು ಜನ ಏನಕ್ಕೆ ಬರ್ತಾರ ಚರ್ಚಿಗೆ, ಅವ್ರ ಹೃದಯ ಹೇಗಿದೆ, ಅವ್ರ ಹೃದಯ ನೆಟ್ಟಿಗಿದೆಯಾ, ಒಳ್ಳೆ ಉದ್ದೇಶದಿಂದ ಸಭೆಗೆ ಬರ್ತಾರ ಅಥವಾ ಏನಾದ್ರೂ ಲಾಭಕ್ಕೋಸ್ಕರ ಸಭೆಗೆ ಬರ್ತಾರ. ಕೆಲವರು ನಾವು ಅದನ್ನು ನೋಡಿ ಕಂಡಿಡಿದು ಅವ್ರಿಗೆ ತಿದ್ದಬೇಕು. ಕೆಲವರು ತಿದ್ದುಕೊಂಡು ಬದಲಾವಣೆ ಆಗ್ತಾರೆ, ಕೆಲವರು ಬದಲಾವಣೆನೇ ಆಗಲ್ಲ. ಓಕೆ, ಬಟ್ ತಿದ್ದವರು ನಾವು ನಮ್ಮ ಕೆಲಸ ಲಿವರ್ ಕೆಲಸ ಮಾಡ್ತಾನೆ ಇರೋದು. ಸೊ ಇದಾದ ನಂತರ ನೋಡ್ತೀವಿ ಫಿಲಿಪ್ ಎಲ್ಲಿಗೆ ಹೋದ ಅಂತ. ಫಿಲಿಪ್ ಸಮಾರ್ಯದಲ್ಲಿ ಹೋದ, ಅಲ್ಲಿ ಬಹಳ ಜನ ಶಿಷ್ಯರಾದರು, ಅದ್ಭುತ ಕಾರ್ಯಗಳೆಲ್ಲ ನೋಡಿದ್ರು. ಓಕೆ, ಅದಾದ ನಂತರ ಪವಿತ್ರಾತ್ಮ ಅವನಿಗೆ ಒಂದು ಗಾಜಾ ದಾರಿಯಲ್ಲಿ ಹೋಗಿ ಕೇಳಿದ್ರು. ಯಾಕೆ ಪವಿತ್ರಾತ್ಮರು ಗಾಜಾ ದಾರಿಯಲ್ಲಿ ಹೋಗಿ ಕೇಳಿದ್ರು? ಓಕೆ, ನೋಡುವ ಅಪೊಸ್ತಲರ 8:26ರಿಂದ 40. ಅಪೊಸ್ತಲರ 8:26ರಿಂದ 40. ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ ಎಂದು ಹೇಳಿದನು. ಅವನು ಎದ್ದು ಹೊರಟು ಹೋದನು. ಹೋಗುತ್ತಿರುವಾಗ ಐಥಿಯೋಪ್ಯ ದೇಶದ ಒಬ್ಬ ಮನುಷ್ಯನನ್ನು ಕಂಡನು. ಅವನು ಕಂಚುಕಿಯು ಐಥಿಯೋಪ್ಯದವರ ರಾಣಿಯಾಗಿದ್ದ ಕಂದಾಕಿಯ ಕೆಳಗೆ ದೊಡ್ಡ ಅಧಿಕಾರಿಯು ಆಕೆಯ ಎಲ್ಲ ಖಜಾನೆಯ ಮೇಲ್ವಿಚಾರಕನು ಆಗಿದ್ದನು. ಅವನು ದೇವರಾಧನೆಗೋಸ್ಕರ ಯೆರೂಸಲೇಮಿಗೆ ಬಂದು ಹಿಂತಿರುಗಿ ಹೋಗುವಾಗ ತನ್ನ ರಥದಲ್ಲಿ ಕೂತುಕೊಂಡು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿದ್ದನು. ದೇವರಾತ್ಮನು ಫಿಲಿಪ್ಪನಿಗೆ, ನೀನು ಆ ರಥದ ಹತ್ತಿರ ಹೋಗಿ ಅದರ ಸಂಗಡಲೇ ನಡೆ ಎಂದು ಹೇಳಿದನು. ಫಿಲಿಪ್ಪನು ಓಡಿ ಹೋಗಿ ಆ ಮನುಷ್ಯನು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿರುವುದನ್ನು ಕೇಳಿ, ಎಲೈ, ನೀನು ಓದುವುದು ನಿನಗೆ ತಿಳಿಯುತ್ತದೋ ಅನ್ನಲು, ಅವನು ಯಾರಾದರೂ ನನಗೆ ಅರ್ಥ ತಿಳಿಸಿಕೊಟ್ಟು ಹೊರತು ಅದು ನನಗೆ ಹೇಗೆ ತಿಳಿದಿತ್ತು ಎಂದು ಹೇಳಿ, ನೀನು ರಥವನ್ನು ಹತ್ತಿ ನನ್ನ ಬಳಿಯಲ್ಲಿ ಕೂತುಕೋ ಎಂಬುದಾಗಿ ಫಿಲಿಪ್ಪನನ್ನು ಕೇಳಿಕೊಂಡನು. ಅವನು ಓದುತ್ತಿದ್ದ ಶಾಸ್ತ್ರ ವಚನವು ಯಾವುದೆಂದರೆ, ಮಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಆತನು ಒಯ್ಯಲ್ಪಟ್ಟನು. ಕುರಿಮರಿಯು ಉಣ್ಣೆ ಕತ್ತರಿಸುವವನ ಮುಂದೆ ಮೌನವಾಗಿರುವಂತೆ ಆತನು ಬಾಯಿ ತೆರೆಯಲೇ ಇಲ್ಲ. ಆತನಿಗುಂಟಾದ ದೀನಾವಸ್ಥೆಯಲ್ಲಿ ನ್ಯಾಯವು ಇಲ್ಲದೆ ಹೋಯಿತು. ಆತನ ಸಕಾಲದವರನ್ನು ಹೇಳತಕ್ಕದ್ದೇನು, ಆತನ ಜೀವವನ್ನು ಭೂಮಿಯ ಮೇಲಿನಿಂದ ತೆಗೆದು ಬಿಟ್ಟರಲ್ಲ ಎಂಬುದೇ.
ಕಂಚುಕಿಯು ಈ ವಚನವನ್ನು ಕುರಿತು, ಪ್ರವಾದಿಯು ಇದನ್ನು ಯಾರ ವಿಷಯದಲ್ಲಿ ಹೇಳಿದ್ದಾನೆ, ತನ್ನ ವಿಷಯದಲ್ಲಿಯೋ ಮತ್ತೊಬ್ಬನ ವಿಷಯದಲ್ಲಿಯೋ ದಯಮಾಡಿ ಹೇಳಬೇಕು ಎಂದು ಫಿಲಿಪ್ಪನನ್ನು ಕೇಳಲು, ಫಿಲಿಪ್ಪನು ಉಪದೇಶಿಸುವುದಕ್ಕೆ ತೊಡಗಿ ಅದೇ ವಚನವನ್ನು ಆಧಾರ ಮಾಡಿಕೊಂಡು ಅವನಿಗೆ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದನು. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು, ಅಗೋ ನೀರು, ನನಗೆ ದೀಕ್ಷಾಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಫಿಲಿಪ್ಪನು ಕಂಚುಕಿಯು ಇಬ್ಬರು ನೀರಿನೊಳಗೆ ಇಳಿದರು. ಫಿಲಿಪ್ಪನು ಅವನಿಗೆ ದೀಕ್ಷಾಸ್ನಾನ ಮಾಡಿಸಿದನು. ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮ ಫಿಲಿಪ್ಪನನ್ನು ಎತ್ತಿಕೊಂಡು ಹೋಗಲಾಗಿ, ಕಂಚುಕಿಯು ಸಂತೋಷವುಳ್ಳವನಾಗಿ ತನ್ನ ದಾರಿಯನ್ನು ಹಿಡಿದು ಅವನನ್ನು ಕಾಣಲೇ ಇಲ್ಲ. ತರುವಾಯ ಫಿಲಿಪ್ಪನು ಅಜೋತಿನಲ್ಲಿ ಕಾಣಿಸಿಕೊಂಡು ಅಲ್ಲಿಂದ ಕೈಸರೆಯದ ತನಕ ಎಲ್ಲ ಊರುಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ಹೋದನು. ಸೊ ಇಲ್ಲಿ ಪವಿತ್ರಾತ್ಮ ನಾವು ನೋಡ್ತೀವಿ, ಫಿಲಿಪ್ಪನಿಗೆ ಸಮಾರ್ಯಕ್ಕೆ ಹೋಗಿ ಕೇಳಿದ್ರು, ಅಲ್ಲಿ ಬಹಳ ಜನ ಶಿಷ್ಯರಾದ್ರು. ಅದಾದ ನಂತರ ಅಲ್ಲಿಂದ ಆ ಗಾಜಾವನ್ನು ಒಂದು ರೋಡ್ಗೆ ಹೋಗಿ ಕೇಳಿದ್ರು. MG ರೋಡ್ ಅಂದ್ರೆ ಬಹಳ ದೊಡ್ಡದಾಗಿದೆ. ಸೊ ಅದರ ಅಥವಾ ನ್ಯೂ ಏರ್ಪೋರ್ಟ್ ರೋಡ್ ಎಷ್ಟು ದೊಡ್ಡದಾಗಿದೆ. ಓಕೆ, ಸೊ ಈ ತರ ಒಂದು ರೋಡ್ ನೋಡಿ ಇಲ್ಲಿ ಹೋಗು, ಅಲ್ಲಿ ಹೋಗು ಅಂತ ಹೇಳಿದ್ರು ಅಷ್ಟೇ, ಬೇರೆ ಏನು ಹೇಳಿದ್ರು. ಇಮ್ಮಿಡಿಯೇಟ್ ಆಗಿ ತಕ್ಷಣ ಫಿಲಿಪ್ಪ ಪವಿತ್ರಾತ್ಮನ ಮಾತು ಕೇಳಿಸ್ಕೊಂಡು, ಸೊ ಪವಿತ್ರಾತ್ಮ ನಿಮ್ಮ ಹತ್ರ ಮಾತಾಡ್ತಾರೆ. ಕೆಲವು ಸಮಯದಲ್ಲಿ ಅಲ್ಲಿ ಹೋದ್ರೆ ನೀನು ಪಾಪದಲ್ಲಿ ಬಿದ್ದೋಗ್ತೆ, ಹೋಗ್ಬೇಡ ಅಂತ ಹೇಳಿ. ಅವಾಗ ನಾವೇನ್ ಮಾಡ್ಬೇಕು? ಹೋಗ್ಬೇಕಾ ಹೋಗ್ಬಾರ್ದು? ಇಲ್ಲ, ನಾನು ಸ್ಟ್ರಾಂಗ್ ಇದ್ದೀನಿ ದೇವ್ರೆ. ಓಕೆ, ಅವ್ರ ತರ ಇಲ್ಲ, ಅವ್ರ ಬಲಹೀನರು, ನಾನು ಬಲವಂತನಾಗಿದ್ದೀನಿ ಅಂತ ನಾವು ಅಹಂಕಾರದಿಂದ ಹೋದ್ರೆ ಪಾಪದಲ್ಲಿ ಬಿದ್ದೋಗ್ತೀವಿ, ನಾಶವಾಗ್ತೀವಿ. ಪವಿತ್ರ ಹೇಳಿದ್ರೆ ಕೇಳ್ಬೇಕು. ಓಕೆ, ಪವಿತ್ರಾತ್ಮರಿಗೆ ಗೊತ್ತಿದೆ ನಮ್ಮ ಬಗ್ಗೆ. ಓಕೆ, ಸೊ ಫಿಲಿಪ್ಪನಿಗೆ ಪವಿತ್ರಾತ್ಮ ಹೇಳಿದ್ರು ಈ ರೋಡಿಗೆ ಹೋಗು ಅಂತ. ಅಲ್ಲಿ ಹೋದವನು ಅಲ್ಲಿ ರಥದಲ್ಲಿ ಒಬ್ಬ ಬರ್ತಾ ಇದ್ದ. ಓಕೆ, ಅವನು ಕಂಚುಕಿ, ಎಥಿಯೋಪಿಯಾ ರಾಜ್ಯದ ಫೈನಾನ್ಸ್ ಮಿನಿಸ್ಟರ್, ಹಣಕಾಸಿನ ಮಂತ್ರಿ. ಓಕೆ, ಬಹಳ ದೊಡ್ಡ ಶ್ರೀಮಂತ. ಅವನು ಐಥಿಯೋಪಿಯಾದಿಂದ ಯೆರೂಸಲೇಮ್ಗೆ ಹೋಗಿ ದೇವರ ಆರಾಧನೆ ಮಾಡಿ, ಇವನು ಯಾರು? ಅನ್ಯದವನು, ಜೆಂಟೈಲ್. ಓಕೆ, ಇಬ್ರುದವನು ಅಲ್ಲ, ಅವನು ಯಹೂದ್ಯನ ಅಲ್ಲ, ಅನ್ಯನು. ಆದರೂ ನಿಜವಾದ ದೇವರ ಬಗ್ಗೆ ತಿಳ್ಕೊಳ್ಳೋಕೆ ಯೆರೂಸಲೇಮ್ಗೆ ಹೋಗಿ ಅಲ್ಲಿ ದೇವರ ಆರಾಧನೆ ಮಾಡಿ ಬರುವಾಗ ಅವನು ಬೈಬಲ್ ಓದ್ತಾ ಇದ್ದ, ಹಳೆ ಒಡಂಬಡಿಕೆ, ಏಷಾಯ ಪುಸ್ತಕ 53ನೇ ಅಧ್ಯಾಯನ ಓದ್ತಾ ಇದ್ದ. ಓಕೆ, ಬಹಳ ಶ್ರೀಮಂತ ಆಗಿದೆ. ಸೊ ಬಹಳ ಪ್ರೀತಿ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ ದೇವ್ರ ಮೇಲೆ ಅಲ್ವಾ? ಬಹಳ ದೂರ ದೇವ್ರನ್ನ ಹೋಗಿ ಆರಾಧನೆ ಮಾಡಿ ಬರ್ತಾ ಇದ್ದ. ಮತ್ತೆ ಏಷಾಯ ಪುಸ್ತಕ, ಆಗಿನ ಕಾಲದಲ್ಲಿ ಯಹೂದ್ಯರ ಹತ್ರನೇ ಬೈಬಲ್ ಇರಲಿಲ್ಲ. ಯಾಕಂದ್ರೆ ಅಲ್ಲಿ ಸಭಾ ಮಂದಿರ, ಅಲ್ಲಿ ಮಾತ್ರ ಬೈಬಲ್ನ ಹೇಳ್ತಾ ಇದ್ರು, ಅಲ್ಲಿ ಜನ ಹೋಗಿ ಓದ್ತಾ ಇದ್ರು. ಅದಕ್ಕೆ ನೀವು ನೋಡ್ಬೋದು, ಯೇಸು ಕ್ರಿಸ್ತ ಅಲ್ಲಿ ಹೋಗಿ ಓದಿದ್ರು, ಸಭಾ ಮಂದಿರದಲ್ಲಿ ಮಾತ್ರ ಇರ್ತಾ ಇತ್ತು. ಬಹಳ ಶ್ರೀಮಂತರ ಹತ್ರ ಮಾತ್ರ 1 ಅಥವಾ 2 ಸುರುಳಿ ಇರ್ತಾರೆ. 1 ಸಾಮ್ಯಲ್ 1 ಸುರುಳಿ, 2 ಸಾಮ್ಯಲ್ 1 ಸುರುಳಿ. ಬುಕ್ ಇರ್ಲಿಲ್ಲ ಆ ಟೈಮಲ್ಲಿ, ಸುರುಳಿಗಳು ಇರ್ತಾರೆ. ಓಕೆ, ಎಲ್ಲ ಒಂದೇ. ಹಳೆ ಒಡಂಬಡಿಕೆ ಪೂರ್ತಿ ಇರಲಿಲ್ಲ. ನಾವೆಲ್ಲ ಬಹಳ ಗಿಫ್ಟೆಡ್ ಆಕ್ಚುಲಿ. ಓಕೆ, ನಾವೆಲ್ಲರೂ ಕೂಡ ಬಹಳ ಅದೃಷ್ಟವಂತರು. ಇಡೀ ಬೈಬಲ್ ನಮ್ಮ ಹತ್ರ ಮೊಬೈಲಲ್ಲಿ ಇದೆ ಇವತ್ತು. ಆಗಿನ ಕಾಲದಲ್ಲಿ ಬಹಳ ಜನ ಕಷ್ಟಪಟ್ಟು ಎಷ್ಟು ದುಡ್ಡು ಕೊಟ್ಟರು ಸಿಗ್ತಿರ್ಲಿಲ್ಲ. ಓಕೆ, ಬಟ್ ಇವನು ಶ್ರೀಮಂತನಾಗಿದ್ದ, ಅದಕ್ಕೋಸ್ಕರ ಇವನ ಹತ್ರ ಸುರುಳಿಗಳಿತ್ತು, ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದ. ಏಷಾಯ 53ನೇ ಅಧ್ಯಾಯ ಓದ್ತಾ ಇದ್ದಾನೆ. ಆದ್ರೆ ಇವನಿಗೆ ಫಿಲಿಪ್ ಅವನ ಹತ್ರ ಹೋಗಿ ಅವನ್ನ ಕೇಳ್ದ, ಏನ್ ಓದ್ತಾನೆ, ನಿಂಗೆ ಅರ್ಥ ಆಗುತ್ತಾ ಅಂತ ಕೇಳ್ದ. ನನಗೆಲ್ಲ ಅರ್ಥ ಆಗುತ್ತೆ, ನೀನು ಯಾರಾದ್ರೂ ಹೇಳ್ಕೊಡ್ರೆ ನನಗೆ ಅರ್ಥ ಆಗುತ್ತೆ. ನಮ್ಗೆಲ್ಲರೂ ಸ್ಟಾರ್ಟಿಂಗ್ ಬಂದಾಗ ಬೈಬಲ್ ಅರ್ಥ ಆಯ್ತಾ? ಯಾರಾದ್ರೂ ಹೇಳ್ಕೊಡೋರು ಇರ್ಬೇಕು ಪ್ರಾರಂಭದಲ್ಲಿ ಅಲ್ವಾ? ಸೊ ಇವನಿಗೆ ಫಿಲಿಪ್ಪ ಹೇಳ್ಕೊಟ್ಟ. ಆಮೇಲೆ ಹಳೆಯ ಒಡಂಬಡಿಕೆಯಿಂದ ಇಲ್ಲಿ ಏಷಾಯ ಬರೆದಿದ್ದಾನೆ, ಯೇಸು ಕ್ರಿಸ್ತನ ಬಗ್ಗೆನೇ ಬರೆದಿದ್ದಾನೆ. ಯೇಸು ಕ್ರಿಸ್ತ ಹೇಗೆ ಕುರಿಮರಿಯಾಗಿ ಅವನು ವಧ್ಯಕ್ಕೆ ಒಯ್ಯಲ್ಪಟ್ಟು ಹೇಗೆ ಅವರಿಗೆ ಬಲಿ ಕೊಡ್ತಾರೆ, ಯೇಸು ಕ್ರಿಸ್ತ ಇವಾಗ ಪ್ರಪಂಚದಲ್ಲಿ ಹೇಗೆ ಬಲಿ ಆಗಿದ್ದಾರೆ ನಮಗೋಸ್ಕರ ಅಂತ ಅವರು ವಿವರಿಸಿ ಆ ಕಂಚುಕಿಗೆ ಹೇಳಿದ್ರು. ಕಂಚುಕಿಗೆ ಎಲ್ಲ ಅರ್ಥ ಆಯ್ತು. ಅರ್ಥ ಆಗಿ ಬದಲಾವಣೆ ಆದ.
ಅಲ್ಲಿ ಒಂದು ನೀರಿರೋ ಸ್ಥಳ ನೋಡ್ದ, ಓ ನನಗೆ ಬ್ಯಾಪ್ಟಿಸಮ್ ಬೇಕಂತ ಹೇಳಿ. ಆಮೇಲೆ ಹೋಗಿ ಫಿಲಿಪ್ ಅವನಿಗೆ ಬ್ಯಾಪ್ಟಿಸಮ್ ಕೊಟ್ಟ. ಬ್ಯಾಪ್ಟಿಸಮ್ ಕೊಟ್ಮೇಲೆ ನೋಡಿದಾನೆ ಫಿಲಿಪ್ ಕಾಣಿಸ್ತಾ ಇಲ್ಲ. ಎಲ್ಲೋದ ಅವನು? ಪವಿತ್ರ ಆತ್ಮ ತಿರುಗಿ ಅವನ್ನ ಕರ್ಕೊಂಡು ಹೋಯ್ತು, ಅಜೋಕಿನಲ್ಲಿ ಬಿಡ್ತು. ಅಲ್ಲಿ ಹೋಗಿ ದೇವರ ವಾಕ್ಯ ಸಾಕಂತ. ಸೊ ದೇವರ ಪವಿತ್ರ ಆತ್ಮ ಹೇಳ್ತಾ ಇರ್ತಾರೆ. ಓಕೆ, ಕೆಲಸ ಮೇಲೆ ನಾವೇನ್ ಮಾಡ್ತೀವಿ, ಒಂದು ಮಿನಿಸ್ಟ್ರಿಗೆ ಹೋಗ ಅಲ್ಲಿ ಎಲ್ಲ ಬಹಳ ಜನ ಬೆಳಿತಾರೆ, ನಾವು ಅಲ್ಲೇ ಇದ್ಬಿಡ್ತೀವಿ. ಅಲ್ಲಿ ಕೆಲಸ ನಿಮ್ಗೆ ಮುಗೀತು, ಬೇರೆ ಕೆಲಸ ನೋಡ್ಬೇಕು ದೇವ್ರ ಪ್ರಕಾರ. ಓಕೆ, ನಾವು ಕೆಲವು ಜನರನ್ನ ಬೆಳೆಸ್ತೀವಿ, ಬೆಳೆಸಿ ಏನ್ ಮಾಡ್ಬೇಕು, ನಮ್ಮ ಮಿನಿಸ್ಟ್ರನ್ನ ಇಟ್ಕೊಬೇಕಾ, ಅವ್ರನ್ನ ಬೇರೆ ಕಡೆಗೆ ಕಳಿಸ್ಬೇಕು. ಚರ್ಚ್ ಸ್ಟಾರ್ಟ್ ಆದಾಗ ಒಂದೇ ಒಂದು ಫ್ಯಾಮಿಲಿ ಗ್ರೂಪ್ ಇತ್ತು, ಇವಾಗ ಎಷ್ಟು ಫ್ಯಾಮಿಲಿ ಗ್ರೂಪ್? 100 ಫ್ಯಾಮಿಲಿ ಗ್ರೂಪ್. ಇದೆಲ್ಲ ಕಾರಣ ಏನು? ಬೆಳೆಸಿ ಅವ್ರನ್ನ ಕಳಿಸುದು. ತಂದೆಯಾದ ದೇವರು ಯೇಸುನ ಕಳಿಸುದು, ಯೇಸು ಪವಿತ್ರಾತ್ಮರನ್ನ ಕಳಿಸುದು. ನಾವು ಕಳಿಸ್ತಾ ಇರಬೇಕು, ಹಂಗೆ ಇಟ್ಕೊಂಬಾರ್ದು. ನಾವು ನನ್ನ ಕುಟುಂಬ, ನನ್ನ ರಾಜ್ಯ, ನನ್ನ ವೈಭವ. ಅರೇ, ಇಲ್ಲಿ ನಾವು ಇರೋದು ದೇವರ ವಾಕ್ಯ ಸಾರಕ್ಕೆ. ನನ್ನ ರಾಜ್ಯ, ನನ್ನ ವೈಭವ. ಓಕೆ, ನಾವೆಲ್ಲರೂ ಆಯುಧ ಇದ್ದಂಗೆ ದೇವ್ರ ಕೈಯಲ್ಲಿ. ಓಕೆ, ನಾವು ಬೆಳೆಸಿ ಜನರನ್ನ ಕಳಿಸ್ಬೇಕು ಅಲ್ವಾ? ಅದರ ಕಳಿಸಿದಾಗ ಏನಾಗ್ತದೆ? ದೇವರ ವಾಕ್ಯ ಸಾರ ಬರುತ್ತೆ, ಜನ ಬದಲಾವಣೆ ಆಗ್ತಾರೆ, ಜನರಿಗೆ ಸಂತೋಷ ಬರುತ್ತೆ, ಜನರ ಜೀವನದಲ್ಲಿ ಆಶೀರ್ವಾದ ಸಿಗುತ್ತೆ. ಓಕೆ, ನಾವು ಒಂದೇ ಊರಲ್ಲಿ ಇರ್ಬಾರ್ದು. ಸೊ ನೀವೆಲ್ಲರೂ ಕೂಡ ಯೋಚನೆ ಮಾಡಿ ನೋಡ್ಬೇಕು. ಓಕೆ, ಸೊ ದೇವರನ್ನ ಏನ್ ಕರ್ಕೊಂಡ್ಬಂದರು? ಓಕೆ, ಶಿಷ್ಯನಾಗಿ ಏನಕ್ಕೆ ಮಾಡಿದ್ದಾರೆ? ಪವಿತ್ರಾತ್ಮ ನಮ್ಮ ಒಳಗಡೆ ಏನಿದ್ದಾರೆ, ಏನ್ ಹೇಳ್ತಾ ಇದ್ದಾರೆ, ಇದೆಲ್ಲ ನಾವು ಕೇಳಬೇಕು. ಬರೀ ಬಂದ್ಬಿಟ್ಟು ಕೆಲಸ ಮಾಡಿ, ಮದುವೆ ಆಗಿ, ಮಕ್ಕಳಾಗಿ ಸತ್ತೋದ್ರೆ ಆಗ ನಮಗೂ ಹೊರಗಡೆ ಇರೋರಿಗೆ ಏನು ಪ್ರಶ್ನೆ? ಅವರು ಅದನ್ನೇ ಮಾಡ್ತಾರೆ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಜವಾಬ್ದಾರಿಯಾಗಿರ್ತಾರೆ. ನೀನು ನೋಡ್ಕೊಂತೀಯ, ನಿನಗೂ ಅವ್ರಿಗೆ ಏನು ಪ್ರಯೋಜನ? ನೀನು ಬೇರೆ ಏನಾದ್ರೂ ಮಾಡ್ಬೇಕು, ದೇವರಿಗೋಸ್ಕರ ಸಾಧನವಾಗಿರ್ಬೇಕು. ಪವಿತ್ರಾತ್ಮ ನಿಮ್ಗೆ ಹೇಳ್ತಾರೆ, ಎಲ್ಲರೂ ಎಲ್ಲ ಮಾಡೋಕ್ಕಾಗಲ್ಲ, ಆದ್ರೆ ನಿಮಗೆ ದೇವ್ರು ಏನ್ ಹೇಳ್ತಾರೆ ಅದನ್ನ ನೀವು ಮಾಡಿ. ಓಕೆ, ನಾನು ಶಿಷ್ಯನಾಗಿನ ಮುಂಚೆ ನನಗೆ ಮಿಲಿಟರಿ ಆಫೀಸರ್ ಆಗ್ಬೇಕಂತ ಆಸೆ. ಓಕೆ, ಶಿಷ್ಯನಾದ್ಮೇಲೆ ಆ ಕನಸು ಹೋಯ್ತು, ನಾನು ಪೂರ್ತಿ ಸಮಯ ಸೇವೆ ಮಾಡ್ಬೇಕು ದೇವರಿಗೋಸ್ಕರ ಅಂತ ಕನಸು ಬಂತು. ಖಂಡಿತ ಪವಿತ್ರ ಆತ್ಮ ನನಗೆ ಹೇಳಿದ್ದಾರೆ. ಓಕೆ, ಸೊ ಬಹಳ ಜನರಿಗೆ ನೀನು ಸಾಧನವಾಗಿರ್ಬೇಕು. ನಾನು ಪವಿತ್ರ ಹೇಳಿದ ಮಾತನ್ನ ಕೇಳಿದೆ. BCom ಓದಿದೆ. ನಮ್ಮ ಮನೆಯಲ್ಲಿ SSLC ಮೇಲೆ ಯಾರು ಓದೇ ಇಲ್ಲ. ನಾನು ಕೊನೆಯ ಮಗ. ನಾನು ಓದ್ಬಿಟ್ಟು ಕುಟುಂಬನ ಚೆನ್ನಾಗಿ ಬೆಳೆಸ್ತಾನೆ ಮಗ, ಒಳ್ಳೆ ಹಣ ಎಲ್ಲ ತಗೊಂಡ್ಬರ್ತಾನೆ, ಏನಾದ್ರು ಉದ್ಧಾರ ಮಾಡ್ತಾನೆ ಅಂತ ನಮ್ಮ ಅಪ್ಪ ಎಲ್ಲ ಇದನ್ನ ನೋಡ್ತಾರೆ. ಆದ್ರೆ ನಾನು ಡಿಗ್ರಿ ಮುಗಿದ ಮೇಲೆ ಓಕೆ, ನಾನು ಹಣ ಸಂಪಾದನೆ ಮಾಡಕ್ಕೆ ಒಳ್ಳೆ ಹೋಗಿಲ್ಲ, ಪೂರ್ತಿ ಸಮಯ ಬಂದೆ. ಬಟ್ ಆವಾಗ ನನಗೆ 1,500 ರೂಪಾಯಿ ಸಂಬಳ. 1998 25 ವರ್ಷದ ಹಿಂದೆ ನಾನು ಹೇಳೋದು. 1,500. ಅದರಲ್ಲೇ ಫ್ಲಾಟ್ ಕೊಡ್ತಾ ಇರೋದು, ಬ್ರದರ್ಸ್ ಫ್ಲಾಟ್ ಇರ್ತಾ ಇತ್ತು. ಅಲ್ಲಿ ಊಟ 1,500 ಊಟ, ಆಮೇಲೆ ಹೋಗಿ ಟ್ರಾವೆಲ್ ಮಾಡೋದು ಎಲ್ಲ ಅದರಲ್ಲೇ. ಕೆಲವು ಸಮಯದಲ್ಲಿ 20ನೇ ತಾರೀಕು ಆದ್ಮೇಲೆ ಊಟ ಇರ್ತಿರ್ಲಿಲ್ಲ. ಯಾರಾದ್ರೂ ಮನೆಗೆ ಹೋದ್ರೆ ಊಟ ಕೊಡ್ತಾರ? ಅವ್ರು ಕೇಳ್ಬೇಕು, ಊಟ ಮಾಡ್ತೀವಿ ಅಂದ್ರೆ ಯಾವಾಗ ಕೇಳ್ತಾರೆ ಅಂತ ಕಾಯ್ತಾ ಇರ್ತಿದ್ವಿ. ಹೌದು, ಕೊಡ್ರಿ ದೇವರು, ನನಗೆ ಊಟ ಇಲ್ಲ, ಊಟ ಕೊಡ್ರಿ ಅಂತ ಹೇಳ್ತಿದ್ರು. ಕಷ್ಟ ಸಮಯ. ಬಟ್ ದೇವರು ನನಗೆ ಹೇಳಿದ್ರು ಈ ತರ ಮಾಡೋದು. ಸೊ ಪವಿತ್ರ ಆದ್ಮೇಲೆ ಏನ್ ಹೇಳಿದ್ರೆ ಕೇಳಿ. ಸೊ ಅದಾದ ನಂತರ 2001ರಲ್ಲಿ ಗದಗ್ಗೆ ಹೋಗಿದ್ದೆ. 2001ರಿಂದ 2005 ಆಮೇಲೆ ಹುಬ್ಳಿಗೆ ಹೋದ್ರು. ಅಲ್ಲಿಂದನೇ ಬಳ್ಳಾರಿ ಸಭೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಬಳ್ಳಾರಿ ಸಭೆಯಲ್ಲಿ 100 ಜನ ಮೇಲೆ ಶಿಷ್ಯರು. ಓಕೆ, ಗದಗಲ್ಲಿ 25 ಜನ ಮೇಲೆ, ಹುಬ್ಳಿಯಲ್ಲಿ ಒಂದು 15 ಜನ ಶಿಷ್ಯರು. ಓಕೆ, ಸೊ ದೇವ್ರು ಏನಾದ್ರು ಹೇಳಿದ್ರೆ ಕೇಳ್ರಿ, ಪವಿತ್ರ ಆತ್ಮ ಹೇಳಿದ್ರು. ಸೊ ಅದಾದ ನಂತರ ತಿರುಗಿ ನಾನು ಬೆಂಗಳೂರು ಬಂದೆ. ಅದಾದ್ಮೇಲೆ ತಿರುಗಿ ದೇವ್ರು ಹೇಳಿದ್ರು ಬೀದರ್ಗೆ ಹೋಗಂತ. ಸೊ ಬೀದರಲ್ಲಿ 4 ವರ್ಷ ನಾವಿದ್ವಿ. ಅಲ್ಲಿ ದೇವರು ಉಪಯೋಗಿಸಿದ್ರು ಸಾಧನವಾಗಿ. ಎಲ್ಲ ದೇವರಿಗೆ ಮಹಿಮೆ. ಓಕೆ, ನಾನೇನು ಅಲ್ಲ, ದೇವರಿಗೆ ಮಹಿಮೆ. ಸೊ ಆ ಥರ ಪವಿತ್ರ ಆತ್ಮ ನಿಮಗೆ ಏನು ಹೇಳ್ತಾರೆ ನೀವು ಕೇಳಿಸ್ಕೋಬೇಕು, ಗಮನಿಸ್ಬೇಕು, ಅದ್ರ ಪ್ರಕಾರ ನಡಿಬೇಕು. ಅವಾಗ ಏನಾಗ್ತದೆ, ಬಹಳ ಜನರ ಜೀವನದಲ್ಲಿ ಆಶೀರ್ವಾದ ಬರುತ್ತೆ. ಓಕೆ, ಬಹಳ ಜನ ನೋಡುವಾಗ ಅವ್ರು ಹೇಳ್ತಾರೆ, ಬ್ರದರ್ ನಿಮ್ಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಿದ್ದೆ, ನನ್ಗೆ ಬಹಳ ಸಂತೋಷ ಆಗಿತ್ತು.
ನೀವು ಪ್ರಾರ್ಥನೆ ಮಾಡೋದ್ರಿಂದ ನಾನು ಇಷ್ಟೊಂದು ಸ್ಟ್ರಾಂಗ್ ಇದ್ದೆ. ಇಲ್ಲಾಂದ್ರೆ ನಾನು ಕೂಡ ಪಾಪದಲ್ಲಿ ಬಿದ್ದು ಹಾಳಾಗೋಗ್ಬಿಡ್ತಿದ್ದೆ. ಬಟ್ ನೀನು ನನಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀಯ. ಬೇರೆ ಬೇರೆ ಜಿಲ್ಲೆಗಳೆಲ್ಲ ಇರೋರು ನನಗೆ ಹೇಳ್ತಾರೆ, ಬ್ರದರ್ ಥ್ಯಾಂಕ್ ಯು ಸೋ ಮಚ್, ಬಹಳ ಸಂತೋಷ ಆಗುತ್ತೆ. ಸೊ ದೇವರು ಸಹಾಯ ಮಾಡಿರೋದ್ರಿಂದ ಮಾಡ್ತಾರೆ. ಸೊ ದೇವರು ಪವಿತ್ರ ಆತ್ಮ ನಿಮ್ಮ ಒಳಗಡೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ನೀವು ಕೇಳಬೇಕು, ಅದ್ರ ಪ್ರಕಾರ ನಡಿಬೇಕು. ಖಂಡಿತವಾಗ್ಲೂ ಬಹಳ ಜನರಿಗೆ ಸುವಾರ್ತೆನ ಸಾರಬೇಕು. ಓಕೆ, ಸುವಾರ್ತೆ ಸಾರದ ಮೇಲೆನೆ ಯೇಸು ಕ್ರಿಸ್ತು 2ನೇ ಸಾರಿ ತಿರುಗಿ ಬರ್ತಾರೆ ಅಂತ ವಚನ. ಆದ್ರೆ ನಮ್ಮ ಜವಾಬ್ದಾರಿ ನಾವು ಮಾಡಬೇಕು. ನಮ್ಮ ಜವಾಬ್ದಾರಿ ಏನು? ಪವಿತ್ರ ಆತ್ಮ ಏನ್ ಹೇಳ್ತಾರೆ ಅದನ್ನು ಮಾಡಬೇಕು. ಧನ್ಯವಾದ. ಕರ್ತನ ಭೋಜನದಲ್ಲಿ ಪಾಲ್ಗೊಳ್ತೇವೆ. ಇವಾಗ ನಿಮ್ಮ ಹತ್ರ ಒಂದು ವಚನವನ್ನು ನಾನು ಹಂಚ್ಕೊಳ್ಳಕ್ಕೆ ಬಯಸ್ತೇನೆ. ರೋಮಾಪುರದವರೆಗೆ 5ನೇ ಅಧ್ಯಾಯ 6ರಿಂದ 8. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ. ಈ ಪ್ರಪಂಚ ಡಿಸ್ಫಂಕ್ಷನಲ್ ಆಗಿದೆ, ಅಂದ್ರೆ ಕಾರ್ಯರೂಪವಿಲ್ಲದೆ ಇದೆ. ಪಾಪ ಎಲ್ಲಾ ಕಡೆ ಹರಡಿದೆ. ಎಲ್ಲ ಕುಟುಂಬಗಳು ಬಿದ್ದು ಹೋಗಿದೆ, ಕಳಪೆಯುಳ್ಳದ್ದಾಗಿದೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ನಮಗೆ ಖಂಡಿತವಾಗ್ಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಬರೋದು. ಸೊ ಯೇಸು ಕ್ರಿಸ್ತರು ಅಪರಾಧ ಮನೋಭಾವನೆಯನ್ನ ತೆಗೆದು ಹಾಕಿದ್ದಾರೆ. ಒಬ್ಬ ವ್ಯಕ್ತಿಯಿಂದ ಹೇಗೆ ಪ್ರಾರಂಭವಾಯಿತು ಪಾಪ, ಅದೇ ರೀತಿಯಾಗಿ ಯೇಸು ಕ್ರಿಸ್ತರು ಒಬ್ಬ ವ್ಯಕ್ತಿಯಿಂದ ಈ ಪಾಪ ವಿಮುಕ್ತವಾಗಿದೆ. ಅಂದರೆ ನಮಗೆ ಮತ್ತೊಮ್ಮೆ ದೇವರ ಸ್ವರೂಪ ಸಿಕ್ಕಿದೆ. ಖಂಡಿತವಾಗ್ಲೂ ದೇವರು, ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ಇದ್ರೂ ಸಹ ದೇವರು ನಮ್ಮನ್ನ ಬದಲಾಯಿಸ್ತಾರೆ. ನಾವು ಹೇಗೆ ಇದೀವೋ ಅದೇ ರೀತಿಯಾಗಿ ದೇವರು ನಮ್ಮನ್ನ ಸ್ವೀಕರಿಸಿ ನಮ್ಮನ್ನು ಬದಲಾವಣೆ ಮಾಡಕ್ಕೆ, ಪರಿವರ್ತನೆ ಮಾಡಕ್ಕೆ ದೇವರು ತಯಾರಾಗಿದ್ದಾರೆ. ದೇವರು ಕ್ಷಮಿಸ್ತಾರೆ. ದೇವರು ನಿಮ್ಮನ್ನ ಹೊಸ ವ್ಯಕ್ತಿಯನ್ನಾಗಿ ಮಾಡ್ತಾರೆ. ದೇವರು ನಮ್ಮನ್ನ ಬದಲಾಯಿಸ್ತಾರೆ. ದೇವರು ನಮ್ಮನ್ನ ತನ್ನ ಸ್ವಂತ ಮಗಳು ಅಂತ ಅವರು ದತ್ತು ತಗೊಂಡಿದ್ದಾರೆ. ದೇವರು ನಮ್ಮನ್ನ ತನ್ನ ರಾಜ್ಯದಲ್ಲಿ ಇಟ್ಟಿದ್ದಾರೆ. ಸೊ ಇದಕ್ಕೋಸ್ಕರ ನಾವು ಕೃತಜ್ಞತೆಯಾಗಿರೋಣ. ಈ ಸಮಯದಲ್ಲಿ ನಾವು ರೊಟ್ಟಿಗೋಸ್ಕರ ಮತ್ತು ದ್ರಾಕ್ಷರಸಕ್ಕೋಸ್ಕರ ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಬಹಳ ಸ್ತೋತ್ರ. ಖಂಡಿತವಾಗ್ಲೂ ಇವತ್ತು ನಾವು ಇಲ್ಲಿ ನಿಂತಿರೋದು ನಿನ್ನ ಒಂದು ಕೃಪೆ, ನಿನ್ನ ಒಂದು ದಯೆ. ಯೇಸು ಕ್ರಿಸ್ತು ಮಾಡಿರುವಂತ ಒಂದು ಕಾರ್ಯ, ನಾವು ಯಾವುದೇ ಒಳ್ಳೆ ಕಾರ್ಯ ಮಾಡಿಲ್ಲ, ಆದ್ರೆ ಯೇಸು ಕ್ರಿಸ್ತು ಮಾಡಿರುವಂತ ಒಳ್ಳೆ ಕಾರ್ಯದಿಂದ ಇವತ್ತು ನಾವೆಲ್ಲರೂ ಕೂಡ ರಕ್ಷಣೆಯನ್ನು ಹೊಂದಿದ್ದೇವೆ. ನಮ್ಮ ಪಾಪಗಳೆಲ್ಲವನ್ನು ಕ್ಷಮಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈ ಪ್ರಾರ್ಥನೆಯನ್ನು ದೇವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ. ಆಮೇನ್. ಧನ್ಯವಾದಗಳು.
ಈ ಸಮಯದಲ್ಲಿ ನಮಗೆ ದೇವ ಸಹೋದರ ಒಳ್ಳೆ ಸಂದೇಶ ಕೊಟ್ಟರು. ನಾನು ನಂಬ್ತೀನಿ ನೀವು ಅನೇಕ ವಿಷಯಗಳ ಕಲ್ತ್ಕೊಂಡಿದ್ದೀರಿ ಅಂತ ಹೇಳಿ ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಮಹಿಮೆ. ನಿಜವಾಗ್ಲೂ ಈ ದಿನ ಅದ್ಭುತವಾದ ಸಂದೇಶ ಕೊಟ್ರಿ. ನಿಜವಾಗ್ಲೂ ನಮ್ಮ ಹೃದಯಗಳನ್ನು, ನಮ್ಮ ಹೃದಯಕ್ಕೆ ಏನ್ ಬೇಕಾಗಿದೆ ದೇವ ಬ್ರದರ್ ಮೂಲಕ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಮಹಿಮೆ ಸಲ್ಲಿಸುತ್ತಿದ್ದೇವೆ. ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿದಂತೆ ಆಮೆನ್.